नमः श्री सच्चिदानंद यतिराजाय धीमते। अद्वैतानंद तृप्ताय जीवन्मुक्ताय ते नमः। जीवन्मुक्ताय ते नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुರು ಪಾದುಕಾಭ್ಯಾಂ ನಮಃ. ಇಂದು ಶ್ರೀ ವಿಶ್ವಾವಸನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ನಮ್ಮೆಲ್ಲರಿಗೂ ಅತ್ಯಂತ ಪ್ರಶಸ್ತವಾದ ಪವಿತ್ರವಾದ ದಿವಸ ಅಕ್ಷಯ ತೃತೀಯ. ಇದನ್ನು ಕೆಲವರು ಅಕ್ಷತರಿಯೇ ಬಿಡ್ತಾರೆ. ಅಕ್ಷ ಅಲ್ಲ, ಅಕ್ಷ ಅಂದ್ರೆ ಕಣ್ಣು. ಅಕ್ಷಯ ತೃತೀಯ, ಕ್ಷಯ ನಾಶವಾಗುವ, ಅಕ್ಷಯ ನಾಶವಾಗದೇ ಇರುವಂತ ತರಿಗೆ. ಇಂದು ಅತ್ಯಂತ ಪವಿತ್ರವಾಗಿರುವ ದಿವಸ. ನಾವೇನಾದ್ರೂ ಒಂದು ಜಪ ತಪ ಧ್ಯಾನ ಪೂಜೆ ದಾನ ಧರ್ಮ ಗುರುಗಳ ಪೂಜಾ ಏನೇ ಮಾಡಿದರೂ ಕೂಡ ಅದು ಅಕ್ಷಯ ಫಲವನ್ನ ಕೊಡುತ್ತದೆ. ಏಕೆಂದರೆ ಅಕ್ಷಯ ತದಿಯ ಮಹಿಮೆಯನ್ನ ನಾನಾ ರೀತಿಯಾಗಿ ಹೇಳ್ತಾರೆ. ಒಂದು, ಇವತ್ತು ತ್ರೇತಾಯುಗ ಪ್ರಾರಂಭಗೊಂಡ ದಿವಸ ತ್ರೇತಾಯುಗಾದಿ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅವತಾರವನ್ನ ಮಾಡಿ ಸತ್ಯ ಧರ್ಮಗಳ ಮಹಿಮೆಯನ್ನ ಜಗತ್ತಿಗೆ ಸಾರಿದ್ದಾನೆ. ಅಂತ ಶ್ರೀರಾಮಚಂದ್ರನು ಅವತಾರ ಮಾಡಿದಂಥ ಯುಗ ತ್ರೇತಾಯುಗ. ಆ ತ್ರೇತಾಯುಗ ಪ್ರಾರಂಭವಾದ ದಿವತ್ತಿನಿಂದ ಈಗ ನಾವು ಯುಗಾದಿ ಅಂತ ಹೇಳ್ತೇವೆಯೋ ಅದೇ ರೀತಿಯಲ್ಲಿ ತ್ರೇತಾಯುಗಾದಿ ಇವತ್ತು ಎಷ್ಟು ಶ್ರೇಷ್ಠವಾದದ್ದು ನೋಡಿ. ತ್ರೇತಾಯುಗ ಎಂದು ಪ್ರಾರಂಭವಾಯಿತೋ ಅಂದು ನಾವೆಲ್ಲರೂ ರಾಮನನ್ನ ಸ್ಮರಣೆ ಮಾಡಬೇಕು, ಕೃಷ್ಣ ಪರಮಾತ್ಮನನ್ನು ಪೂಜೆ ಮಾಡಬೇಕು. ಎರಡು, ಪರಶುರಾಮ ಜಯಂತಿ. ಶ್ರೀರಾಮನಿಗಿಂತ ಹಿಂದಿನ ಅವತಾರ ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬೌದ್ಧ ಶ್ರೀ ಕಲ್ಕಿರೇವಚ ಅಂತ ಹೇಳ್ತೇವೆ. ಶ್ರೀರಾಮಾವತಾರ 7ನೇ ಅವತಾರ. ರಾಮಾವತಾರಕ್ಕಿಂತ ಹಿಂದಿನ ಅವತಾರ ಪರಶುರಾಮಾವತಾರ. ಪರಶುರಾಮನಾಗಿ ಸಾಕ್ಷಾತ್ ನಾರಾಯಣ ಅವತಾರವನ್ನ ಮಾಡಿ ಜಗತ್ತಿಗೆ ಶಾಂತಿಯನ್ನ ಉಪದೇಶ ಮಾಡಿದಂಥ ಅವತಾರ ಪರಶುರಾಮ ಅವತಾರ. ಪರಶುರಾಮರ ಅವತಾರವಾದದ್ದು ಅಕ್ಷಯ ತದಿಯೇ ದಿವಸ, ಜ್ಞಾಪಕ ಇಟ್ಕೊಳ್ಳಿ. ಅನಂತರ
ಸುಧಾಮನು ಶ್ರೀಕೃಷ್ಣ ಪರಮಾತ್ಮನ ಅರಮನೆಗೆ ಹೋಗಿ ದ್ವಾರಕಾಪಟ್ಟಣಕ್ಕೆ ಹೋಗಿ ಶ್ರೀ ಕೃಷ್ಣನನ್ನ ಪೂಜಿಸಿ ಕೃಷ್ಣ ಪರಮಾತ್ಮನಿಂದ ಅಷ್ಟೈಶ್ವರ್ಯವನ್ನ ಹೊಂದಿದಂಥ ತಿಥಿ ಯಾವುದು? ಅಕ್ಷಯಾತದಿಯೇ. ಏನು ಆಶ್ಚರ್ಯ! ಬಡವನಾಗಿ ಹೋದ, ಭಿಕ್ಷುಕನಾಗಿ ಹೋದ, ಶ್ರೀಮಂತನಾಗಿ ಬಂದ. ಯಾರು? ಸುಧಾಮ. ಯಾವತ್ತು? ಅಕ್ಷಯ ತದಿಯೇ ದಿವಸ, ಇಂದು. ಎಲ್ಲವನ್ನೂ ಜ್ಞಾಪಕ ಇಟ್ಕೊಳ್ಳಿ. ಅನಂತರ ಭಗವಾನ್ ವೇದವ್ಯಾಸರು ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ವಿಜಯೇ ವಾಸಿಷ್ಠಾಯ ನಮೋ ನಮಃ. ಭಗವಾನ್ ವೇದವ್ಯಾಸರು ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಯಂ ವಂದೇ ಶುಗತಾತಂ ತಪೋನಿಧಿಂ. ವಸಿಷ್ಠ ಮಹರ್ಷಿಗಳ ಮರಿಮಗ, ಶಕ್ತಿ ಮಹರ್ಷಿಗಳ ಮೊಮ್ಮಗ, ಪರಾಶರ ಮಹರ್ಷಿಗಳ ಮಗ, ಶುಗಾಚಾರ್ಯರ ತಂದೆ. ಅಂತ ವೇದವ್ಯಾಸರು ಮಹಾಭಾರತವನ್ನ ಬರೆಯುವುದಕ್ಕೆ ಪ್ರಾರಂಭ ಮಾಡಿದಂಥ ದಿವಸ ಅಕ್ಷಯ ತದಿಯೇ. ಇವ ಶುರು ಮಾಡಿದಂತೆ ಆ ಮಹಾಭಾರತ ಸಂಪನ್ನಗೊಂಡು ಇಡೀ ಮಾನವನಿಗೆ ಎಷ್ಟು ವಿಚಾರವನ್ನು ತಿಳಿಸ್ತಾ ಇದೆ. ಆದ್ರಿಂದ ಭಗವಾನ್ ವೇದವ್ಯಾಸರೆಂಬ ತಪಸ್ವಿಗಳು, ಮಹರ್ಷಿಗಳು ಮಹಾಭಾರತವನ್ನ ಬರೆಯಲು ಪ್ರಾರಂಭ ಮಾಡಿದಂಥ ದಿವಸ ಅಕ್ಷಯ ತದಿಯೇ. ತುಳಸೀದಾಸರು ಸಂತ ವರೇಣ್ಯರು, ಮಹಾತ್ಮರು, ಅವರು ತುಳಸಿ ರಾಮಾಯಣವನ್ನ ಶ್ರೀರಾಮನ ಸಂಕಲ್ಪದಂತೆ ಗುರುಗಳ ಆಜ್ಞೆಯಂತೆ ಬರೆಯಲು ಪ್ರಾರಂಭ ಮಾಡಿದಂತಹ ದಿವಸ ಅಕ್ಷಯ ತದಿಯೇ. ಈ ದಿವಸ ಎಷ್ಟು ಮಹತ್ವವಿದೆ ನೋಡಿ. ಅನಂತರ ಗಂಗಾದೇವಿಯನ್ನ ಕುರಿತು ಭಗೀರಥ ತಪಸ್ಸನ್ನ ಮಾಡಿದ. ಆ ಗಂಗಾದೇವಿ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬರಬೇಕಾದರೆ ಅದನ್ನ ಕೈಲಾಸ ಪರ್ವತದಲ್ಲಿ ಪರಮೇಶ್ವರ ತಪಸ್ಸು ಮಾಡಿಕೊಂಡಿದ್ದ. ಕೈಲಾಸ ಪರ್ವತದಿಂದ ಬರಬೇಕಾದ್ರೆ ವೇಗವಾಗಿ ಬರ್ತಾ ಇದ್ದು ಗಂಗಾ ನದಿ. ಅಹಂಕಾರದಿಂದ ನಾನು ಸ್ವರ್ಗಲೋಕದಿಂದ ಬರ್ತಾ ಇದ್ದೇನೆ ಅಂತ ಪರಮೇಶ್ವರನಿಗೆ ಅರ್ಥವಾಯಿತು. ಪರಮೇಶ್ವರ ಆ ಗಂಗಾ ನದಿಯನ್ನ ತನ್ನ ಜೊತೆಯಲ್ಲಿ ಸಂಪೂರ್ಣ ಬಂದ್ ಹಾಕ್ಬಿಟ್ಟ. ಅನಂತರ ಆ ಪರಮೇಶ್ವರನ ಜೊತೆಯಿಂದ ಭೂಲೋಕಕ್ಕೆ ಗಂಗಾ ಮಾತೆ, ಗಂಗಾ ನದಿ ಅವತಾರ ಮಾಡಿದಂತಹ ದಿವಸ ನೋಡಿ. ಗಂಗಾ ಅಂದ್ಬಿಟ್ರೆ ಸಾಕು. ಮೊನ್ನೆ 2 ತಿಂಗಳ ಹಿಂದೆ ಮಹಾಕುಂಭದಲ್ಲಿ 65 ಕೋಟಿ ಜನ ಸ್ನಾನ ಮಾಡಿದ್ದಾರೆ. ಎಲ್ಲಿ? ಗಂಗಾ ನದಿಯಲ್ಲಿ. ಅಂತಹ ಗಂಗಾ ನದಿ ಭೂಲೋಕಕ್ಕೆ ಪರಮೇಶ್ವರನ ಜಡೆಯಿಂದ ಕೆಳಕ್ಕೆ ಅವತಾರ ಮಾಡಿದಂತಹ ದಿವಸ ಅಕ್ಷಯ ತದಿಯೇ. ಎಷ್ಟು ಮಹಾಮಹಿಮೆಯಿಂದ ಕೂಡಿರುವಂತಹ ತಿಥಿ ಅಕ್ಷಯ ತದಿಯೇ. ಅನಂತರ ಪಾಂಡವರು ಅರಣ್ಯದಲ್ಲಿದ್ದಾಗ ಅವರಿಗೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಆದಿತ್ಯನಿಂದ ಕೊಡಲ್ಪಟ್ಟಂತಹ ಅಕ್ಷಯ ಪಾತ್ರೆ. ಇವತ್ತಿಗೂ ಕೇಳಿದ್ದೇವೆ ಅಕ್ಷಯ ಪಾತ್ರೆ ಅಂತ. ಬಹಳ ಕಷ್ಟದಲ್ಲಿದ್ದು ಆ ಸಂದರ್ಭದಲ್ಲಿ ಸೂರ್ಯ ಭಗವಂತನ ಅನುಗ್ರಹದಿಂದ, ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ದ್ರೌಪದಿ ತಾಯಿ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನ ಕೊಟ್ಟಂತಹ ದಿವಸ ಅಕ್ಷಯ ತದಿಯೇ. ಆದ್ದರಿಂದಲೇ ಅಕ್ಷಯ ಅಂತ ಹೋಯ್ತು. ಅಕ್ಷಯ ತದಿಯೇ ದಿವಸ ನಾವೇನಾದ್ರೂ ದಾನ ಮಾಡಿದರೆ ಒಂದಕ್ಕೆ 1000 ಪಟ್ಟು ಫಲ. ನೋಡಿ, ದ್ರೌಪದಿ ಅಕ್ಷಯ ಪಾತ್ರೆ ಇದ್ದದ್ದರಿಂದ ದೂರ್ವಾಸ ಮಹರ್ಷಿಗಳಿಗೆ ಅವರ ಎಲ್ಲಾ ಶಿಷ್ಯರಿಗೂ ಕೂಡ ಪಟ್ಲಾಸ ಊಟ ಹಾಕಿದ್ದೊಂದು ಕಥೆ ಕೇಳ್ತೇವೆ. ಅಕ್ಷಯವಾದಂತಹ ಸಂಪತ್ತನ್ನ ಹೊಂದುವಂತಹ ತಿಥಿ ಅಕ್ಷಯ ತದಿಯೇ. ಅನಂತರ ಈ ದಿವಸ ಕುಬೇರನಿಗೆ ಭಗವಂತನು ಪರಮಾತ್ಮನು ಅಧಿಕಾರವನ್ನ ಕೊಟ್ಟಂತ ದಿವಸ. ಅಷ್ಟೈಶ್ವರ್ಯಗಳಿಗೂ ನಿಧಿ, ಅದಕ್ಕೆ ಕೀ ಇತ್ತು. ಆ ಬೀಗಿನ ಕೈಯನ್ನ ಕುಬೇರನಿಗೆ ಕೊಟ್ಟು ಇವತ್ತಿನಿಂದ ನೀನು ಕುಬೇರಾಧಿಪತಿ, ಅಷ್ಟೈಶ್ವರ್ಯಕ್ಕೂ ಅಧಿಪತಿಯಾಗು ಅಂತ ಹೇಳಿದ. ಯಾವತ್ತು ಅಂತಂದ್ರೆ
ಅಕ್ಷಯ ತರಿಗೆ ಈ ದಿವಸ. ಇನ್ನೊಂದು ಬಹಳ ಬಹಳ ಮುಖ್ಯವಾದದ್ದು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕಾಲಟಿ ಕ್ಷೇತ್ರದಲ್ಲಿದ್ದಾಗ ಭಿಕ್ಷೆಗೋಸ್ಕರವಾಗಿ ಒಬ್ಬ ಮುದುಕಿ ಮನೆ ಹತ್ತಕ್ಕೆ ಹೋಗ್ತಾರೆ. ಭವತಿ ಭಿಕ್ಷಾಂದೇಹಿ, ಏನೂ ಇಲ್ಲ. ಎರಡನೇ ಸಲ ಭವತಿ ಭಿಕ್ಷಾಂದೇಹಿ, ಮನೆಯಲ್ಲಿ ಏನೂ ಇಲ್ಲ. ದ್ರಾಕ್ಷಿ, ಬಾದಾಮಿ, ಗೋಡಂಬಿ, ಬಾಳೆಹಣ್ಣು, ಕಿತ್ಲೆ ಹಣ್ಣು, ಆಪಲ್ಲು, ಅನಾನಸ್ಸು ಯಾವುದೇ ಹಣ್ಣು. ಮೂರನೇ ಸಲ ಭವತಿ ಭಿಕ್ಷಾಂದೇಹಿ, 3 ಸಲ ಕೂಗ್ಬಿಟ್ಟು ಭಿಕ್ಷೆ ಸಿಗದೆ ಹೋದ್ರೆ ಮುಂದಕ್ಕೆ ಹೋಗ್ಬಿಡ್ತಾನೆ. ಅದನ್ನ ಕಂಡು ಆ ಮುದುಕಿ ವೃದ್ಧೆ ಬಹಳ ಸಂತೋಷದಿಂದ, ಸಂಕೋಚದಿಂದ, ತುಂಬಾ ದುಃಖದಿಂದ ಬಂದಿರುವಂತ ಯತಿಪುಂಗವನಾದ ಶಂಕರನಿಗೆ ಒಣಗಿದಂತ ನೆಲ್ಲಿಕಾಯಿ ಹಾಕ್ತಾಳ. ಕಥೆ, ನೆಲ್ಲಿಕಾಯಿ ಎಲ್ಲ ಇಟ್ಕೊಂಡಿದ್ದು ಹಳೆಯದು, ಒಣಗೋಬೇಡ ಹಾಗಿದ್ದು. ಅದನ್ನ ನೋಡಿ ಕಾರುಣ್ಯದಿಂದ ತುಂಬಿದಂಥ ಶಂಕರಾಚಾರ್ಯರು ಲಕ್ಷ್ಮೀದೇವಿಯನ್ನ ಕುರಿತು ಕನಕಧಾರಾ ಸ್ತೋತ್ರವನ್ನು ಮಾಡ್ತಾರೆ. ಅದೆಲ್ಲ ಗಟ್ಟಿ ಮಾಡಿ ಕನಕಧಾರಾ ಸ್ತೋತ್ರ ಮಾಡಿದ ಕೂಡಲೇ ಆ ಲಕ್ಷ್ಮೀದೇವಿ ಸಂತೋಷಪಟ್ಟು ಒಲಿದು ಕನಕಧಾರಿಯನ್ನು ಸುರಿಸಿದ್ರು ಅಂತ ಕೇಳ್ತೀವಲ್ವೇ. ಚಿನ್ನದ ನೆಲ್ಲಿಕಾಯನ್ನು ಸುರಿಸ್ಬಿಟ್ರು. ಯಾವತ್ತು? ಅಕ್ಷಯ ತದಿಯೇಯುತ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು, ಯತಿಪುಂಗವರು, ಸನ್ಯಾಸಿಗಳು, ವೈರಾಗ್ಯ ಚಕ್ರವರ್ತಿಗಳು, ಅವ್ರಿಗೇನು ಬೇಡ, ಎಲ್ಲವನ್ನೂ ಬಿಟ್ಟು ಬ್ರಹ್ಮಜ್ಞಾನಕ್ಕಾಗಿ ಹೊರಟಿರುವಂತಹ ಮಹಾತ್ಮರು. ಆದರೆ ಆ ವೃದ್ಧೆಯ ಕಷ್ಟವನ್ನ ಕಂಡು, ಆ ಮುದುಕಿಯ ಸನ್ಯಾಸಿಯ ಮೇಲಿರುವಂತಹ ಭಕ್ತಿಯನ್ನು ಕಂಡು ಲಕ್ಷ್ಮೀದೇವಿನ ಕುರಿತು ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರ ಮಾಡಿದ ಕೂಡಲೇ ಬೇಕಾದಷ್ಟು ಸುವರ್ಣದ ನೆಲ್ಲಿಕಾಯಿ ಸುರಿಯಿತು ಅಂತ ಕಥೆ ಇದೆ. ಅದು ಯಾವತ್ತಪ್ಪ ಅಂತ ಇವತ್ತು. ಇನ್ನೊಂದು ವಿಶೇಷ ಏನು ಅಂದ್ರೆ, ಅದು ಬುಧವಾರವಾಗಿತ್ತಂತೆ ಅವಾಗ. ಇವತ್ತು ಬುಧವಾರ ಬಂದ್ಬಿಡಿ. ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿ ಬುಧವಾರ ಬರುವಂತಹದ್ದು 1000 ವರ್ಷಕ್ಕೊಂದ್ಸಲ ಬರುತ್ತೆ. ಇವತ್ತು ಬಂದ್ಬಿಟ್ಟಿದೆ. ಬುಧವಾರವೂ ಬಂದಿದೆ, ತೃತೀಯ ತಿಥಿಯೂ ಬಂದಿದೆ, ವೈಶಾಖ ಮಾಸವೂ ಇದೆ, ಶುಕ್ಲ ಪಕ್ಷವೂ ಇದೆ. ಆದ್ರೆ ಇವತ್ತು ಬಹಳ 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 ಅಲ್ಲಿಗೆ ಅದೊಂದನ್ನು ಜ್ಞಾಪಕ ಇಟ್ಕೊಂಡು ಎಲ್ಲ ಜನಗಳು ಕೂಡ ಬಂಗಾರ ತಗೊಳಕ್ ಹೋಗ್ತಾರೆ. ನಮ್ಮ ದೃಷ್ಟಿಯಿಂದ ಬ್ರಹ್ಮಜ್ಞಾನವೇ ನಿಜವಾದ ಬಂಗಾರ, ಸದ್ಗುರುಗಳ ಅನುಗ್ರಹವೇ ನಿಜವಾದ ಬಂಗಾರ. ಬ್ರಹ್ಮ ವಿದ್ಯೆಯನ್ನ ಪಡೆದುಕೊಂಡು ಮೋಕ್ಷಾನಂದವನ್ನ ಹೊಂದುವುದೇ ನಿಜವಾದ ಸುವರ್ಣ ಅಂತ ಪವಿತ್ರವಾದ ದಿವಸ. ಯಾವತ್ತು? ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿ ಬುಧವಾರ ಬರುವಂತಹದ್ದು 1000 ವರ್ಷಕ್ಕೊಂದ್ಸಲ ಬರುತ್ತೆ. ಇವತ್ತು ಬಂದ್ಬಿಟ್ಟಿದೆ. ಬುಧವಾರವೂ ಬಂದಿದೆ, ತೃತೀಯ ತಿಥಿಯೂ ಬಂದಿದೆ, ವೈಶಾಖ ಮಾಸವೂ ಇದೆ, ಶುಕ್ಲ ಪಕ್ಷವೂ ಇದೆ. ಆದ್ರೆ ಇವತ್ತು ಬಹಳ 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 ವಿಶೇಷ. ನಾವೆಲ್ಲರೂ ಕೂಡ ಗುರುಗಳ ಸ್ಮರಣೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಗುರುಗಳನ್ನ ಕಾಯೇನ ವಾಚ ಮನಸ ಪೂಜೆ ಮಾಡೋಣ. ಭಗವಂತನ ಪೂಜೆ ಮಾಡೋಣ. ಏನು ಅರ್ಥವಾಗಿಲ್ವಾ, ಗೊತ್ತಾಗ್ತಾ ಇಲ್ವಾ? ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಅಕ್ಷಯವಾಗುತ್ತೆ. ಇಂದು ಮಾಡಿದಂಥ ಜಪಾನುಷ್ಠಾನ ಅಕ್ಷಯವಾಗುತ್ತೆ. ಇಂದು ಮಾಡಿದಂಥ ದಾನ ಧರ್ಮಗಳು ಅಕ್ಷಯವಾಗುತ್ತವೆ. ಎಲ್ಲವನ್ನೂ ನೋಡಿಕೊಂಡು ಇಂದಿನ ದಿವಸವನ್ನ ಅಕ್ಷಯ ತದಿಗೆ ಅಂತ ಕರೀತಾರೆ. ಅಕ್ಷಯ ತದಿಗೆ ಎಲ್ಲ ಅಕ್ಷಯ ತೃತೀಯ. ಸದ್ಗುರುಗಳ ಅನುಗ್ರಹದಿಂದ ನಾವುಗಳು ವೇದಾಂತ ಚಿಂತನೆಯನ್ನ ಮಾಡೋಣ. ಸುರೇಶ್ವರಾಚಾರ್ಯರವರನ್ನ ನಮಸ್ಕರಿಸುತ್ತಾ ಅವರಿಂದ ರಚಿತವಾಗಿರುವ ನೈಷ್ಕರ್ಮ್ಯ ಸಿದ್ಧಿಯ ಶ್ಲೋಕವನ್ನ ಅನುಸಂಧಾನ ಮಾಡ್ತಾ ಇದ್ರೆ ಅದು ಅಕ್ಷಯವಾದಂತಹ ಫಲವನ್ನ ಕೊಡುತ್ತದೆ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಅಕ್ಷಯ ತೃತೀಯ ಶುಭವನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಅಕ್ಷಯತರಿಗೆ ದೀರ್ಘಾಯುರಾರೋಗ್ಯ ಐಶ್ವರ್ಯ ಸಂಪತ್ತನ್ನ ಕೊಡಲಿ.
ಜ್ಞಾನ ಭಕ್ತಿ ವೈರಾಗ್ಯ ಸಂಪತ್ತನ್ನ ಅನುಗ್ರಹ ಮಾಡಲಿ. ಗುರುಭಕ್ತಿಯನ್ನ ಈ ಅಕ್ಷಯ ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ನಾವೆಲ್ಲರೂ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿ ಬಿಟ್ಟರೆ ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದಿಲ್ಲ. ಯಾವಾತನು ಗುರುಭಕ್ತನೋ, ಗುರುವಿನಲ್ಲಿ ಅಚಲವಾದಂತಹ ಭಕ್ತಿ ಉಳ್ಳವನೋ ಅಂಥವನಿಗೆ ಹರಿಹರ ಬ್ರಹ್ಮಾದಿ ಸಕಲ ದೇವಾದಿ ದೇವತೆಗಳು ಆಶೀರ್ವಾದ ಮಾಡ್ತಾರೆ. ಮಗು, ನೀ ಗುರುಭಕ್ತನಾಗಿದ್ದೀಯಪ್ಪ, ಗುರು ಸೇವೆಯನ್ನ ಮಾಡಿ ದೊಡ್ಡವನಾಗಿದ್ದೀಯ, ನಾವುಗಳು ನಿನಗೆ ಎಲ್ಲಾ ಸಂಪತ್ತುಗಳನ್ನು ಕೊಡ್ತೇವೆ ಅಂತ. ನಮಗೆ ಬೇಕಾದ ಸಂಪತ್ತು ಅನಿತ್ಯವಾದ ಚಿನ್ನ ಬೆಳ್ಳಿ ಕೀರ್ತಿ ಅಲ್ಲ, ನಿತ್ಯವಾಗಿರುವ ಬ್ರಹ್ಮಜ್ಞಾನ ಸಂಪತ್ತನ್ನು, ಮೋಕ್ಷ ಸಂಪತ್ತನ್ನು ಸದ್ಗುರುಗಳು ಅನುಗ್ರಹಿಸಿರಿ ಅಂತ ತಿಳಿಸುತ್ತಾ ಈ ಅಕ್ಷಯ ತೃತೀಯ ನಿಮಿತ್ತ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ನಿಮ್ಮೆಲ್ಲರ ಜೀವನದಲ್ಲಿ ನಿತ್ಯ ಶಾಂತಿ, ಅಕ್ಷಯವಾದಂತಹ ಸುಖ, ಅಕ್ಷಯವಾದ ಆನಂದ, ಅಕ್ಷಯವಾದಂಥ ಗುರುಭಕ್ತಿ, ಅಕ್ಷಯವಾದಂಥ ದಾನ ಮಾಡುವ ಬುದ್ಧಿ ಎಲ್ಲವನ್ನೂ ಭಗವಂತ ಅನುಗ್ರಹ ಮಾಡಲಿ. ಓಂ ಶಾಂತಿ ಶಾಂತಿ ಶಾಂತಿ. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ದ್ವಾಂತಚ್ಛಿದೇನ ಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಿಂದ ಇಂದು 2ನೇ ಅಧ್ಯಾಯದಲ್ಲಿ 76ನೇ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ. 2:76 ಶ್ರೀ ಸುರೀಶ್ವರಾಚಾರ್ಯ ಉವಾಚ ದುಃಖೀ ಯದಿ ಭವೇದಾತ್ಮ ಕಸ್ಸಾಕ್ಷಿ ದುಃಖಿನೋ ಭವೇತ್ ದುಃಖಿನಃ ಸಾಕ್ಷಿತಾ ಯುಕ್ತ ಸಾಕ್ಷಿಣೋ ದುಃಖಿತಾ ತಥಾ. ನೋಡಿ, ಎಂತ ಅಕ್ಷಯವಾದಂತಹ ಬ್ರಹ್ಮಜ್ಞಾನವನ್ನು ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ. ದುಃಖಿ ದೀರ್ಘ, ಯದಿ ಭವೇತ್ ಆತ್ಮ ಕಹ ಸಾಕ್ಷಿ ದುಃಖಿನಃ ಭವೇತ್ 8 ದುಃಖಿನಃ ಸಾಕ್ಷಿತ 10 ಅಯುಕ್ತ ಸಾಕ್ಷಿನಃ ದುಃಖಿತ ತಥಾ 14 ಪದಗಳಿಂದ ರಚಿತವಾಗಿರುವ ಮಂಗಳ ಶ್ಲೋಕವಿದೆ. ಎಷ್ಟು ಚೆನ್ನಾಗಿ ಇದು ನೋಡಿ. ಅಕ್ಷಯವಾಗಿರುವಂತಹ ಸಂಪತ್ತು ಅನ್ವಯ ಹೇಳ್ತೇನೆ. ಆತ್ಮ ಯದಿ ದುಃಖೀ ಭವೇತೆ ದುಃಖಿನಃ ಸಾಕ್ಷಿ ಕಹ ಭವೇತೆ ದುಃಖಿನಃ ಸಾಕ್ಷಿತ ಅಯುಕ್ತ ತಥಾ ಸಾಕ್ಷಿಣಃ ದುಃಖಿತ ಚ ಅಯುಕ್ತ ಭವತಿ. ಅಬ್ಬಾ, ಸುರೇಶ್ವರಾಚಾರ್ಯರು ಜ್ಞಾನಿ ಪುಂಗವರು ವಸ್ತುತಂತ್ರಜ್ಞಾನವನ್ನು ಉಪದೇಶ ಮಾಡುವುದರಲ್ಲಿ ಮಹಾತ್ಮರು ಸುರೇಶ್ವರಾಚಾರ್ಯರವರು. ಈ ಶ್ಲೋಕಕ್ಕೆ ಒಂದು ಇಂಟ್ರಡಕ್ಷನ್ ಬರೆದಿದ್ದಾರೆ. ಗೊತ್ತೇನೆ, ಏತಸ್ಮಾಚ್ಚ ಕಾರಣಾತ್ ಅಯಮರ್ಥ ಅವಸೀಯತಾಂ. ಏತಸ್ಮಾಚ್ಚ ಕಾರಣಾತ್, ಈ ಮುಂದಿನ ಕಾರಣದಿಂದಲೂ ಕೂಡ ಅಯಮರ್ಥ, ಈ ಅರ್ಥವು ವ್ಯವಸೀಯತ ನಿಶ್ಚಯಿಸಲ್ಪಡಬಹುದು, ನಿಶ್ಚಯಿಸಲ್ಪಡಬೇಕು. ನೀವುಗಳು ಇದನ್ನು ನಿಶ್ಚಯ ಮಾಡ್ಕೊಳ್ಳಿ. ಏನಂತ? ಅಹಂ ಅನ್ನುವಂತಹದ್ದು ಆತ್ಮನಲ್ಲ. ಈ ಸುಖ ದುಃಖಾದಿಗಳೆಲ್ಲವೂ ಕೂಡ ಬುದ್ಧಿಯನ್ನ ತಾನೆಂದು ಮಾಡಿಕೊಂಡಿರುವ ಜೀವಾತ್ಮನಿಗೆ ಹೊರತು ಸಾಕ್ಷ್ಯ ಸ್ವರೂಪನಾಗಿರುವ ಆತ್ಮನಿಗೆ ಅಲ್ಲ ಎನ್ನುವುದನ್ನ ನೀವೇ ನಿಶ್ಚಯ ಮಾಡ್ಕೊಳ್ಳಿ ಎಂದು ಅದಕ್ಕೆ ಯುಕ್ತಿ ತೋರಿಸ್ತಾ ಇದ್ದಾರೆ.
ಆತ್ಮ ಆತ್ಮನು ಆತ್ಮ ಶಬ್ದಕ್ಕೆ ಜೀವಾತ್ಮ ಅಂತಲೂ ಅರ್ಥವಾಗುತ್ತೆ, ಪ್ರತ್ಯೇಗಾತ್ಮ ಅಂತಲೂ ಅರ್ಥವಾಗುತ್ತೆ. ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಆತ್ಮ ಎನ್ನುವ ಮಾತಿಗೆ ಅಹಂಕಾರದಿಂದ ಕೂಡಿರುವಂತಹ ಜೀವಾತ್ಮ, ಕರ್ತೃವಾಗಿರುವ, ಮೋಕ್ತವಾಗಿರುವ, ಪ್ರಮಾತೃವಾಗಿರುವ, ಸುಖ ದುಃಖಗಳನ್ನ ಅನುಭವಿಸುತ್ತಿರುವಂತಹ ಆತ್ಮ ಅಂತ ಅರ್ಥ. ವೇದಾಂತದಲ್ಲಿ ಆತ್ಮ ಎನ್ನುವ ಮಾತಿಗೆ ಪರಿಶುದ್ಧನಾಗಿರುವ, ದೇಹಾದ್ಯುಪಾದಿಗಳ ಸಂಬಂಧವಿಲ್ಲದಿರುವ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾಗಿರುವ, ಅಕರ್ತೃವಾಗಿರುವ, ಅಭೋಕ್ತೃವಾಗಿರುವ ಪ್ರತ್ಯೇಗಾತ್ಮ ಅಂತ ಅರ್ಥ. ನೋಡಿ, ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಾತು ಹೇಳಿದ್ರು, ಜ್ಞಾಪಕ ಬಂತೀಗ. ಬೇಕಾದಷ್ಟು ಮಾತು, 1,00,000 ಸಂದೇಶ ಹೇಳಿದ, ಸಮಯ ಬರ್ಬೇಕಷ್ಟೆ, ಜ್ಞಾಪಕ ಬರ್ತಾ ಇದೆ. ನೋಡಪ್ಪ ಮಗು, ಎಲ್ಲಾ ದರ್ಶನಗಳು ಒಂದು ಗುಂಪಾದರೆ ವೇದಾಂತ ದರ್ಶನವೇ ಮತ್ತೊಂದು ಗುಂಪು. ಎಲ್ಲ ದರ್ಶನಕಾರರು ಕೂಡ ಕರ್ತೃತಂತ್ರ ಸಾಧನೆಗಳನ್ನೇ ಹೇಳುತ್ತಾರೆ. ಎಲ್ಲ ದರ್ಶನಗಳು ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ ಈ ಒಂದು ಕ್ಷೇತ್ರದಲ್ಲೇ ಸಂಚಾರ ಮಾಡ್ತಾ ಇದೆ. ಅವರಿಗೆ ಈ ದೇಹಾದಿ ಸಂಘಾತವನ್ನು ಮೀರಿದ, ದೇಹಾದಿ ಸಂಘಾತಗಳ ಸಂಬಂಧವಿಲ್ಲದ ಆತ್ಮನ ಸ್ವರೂಪ ಅರ್ಥವಾಗಿಲ್ಲ. ಎಷ್ಟೇ ದೊಡ್ಡವರಾಗಿರಬಾರದು, ದೇಹವನ್ನ ಸತ್ಯ ಅಂತ ಮಾಡಿಕೊಂಡು, ಆತ್ಮನನ್ನು ಕರ್ತೃ ಭೋಕ್ತೃ ಅಂತ ಮಾಡಿಕೊಂಡು ಇದನ್ನು ಮಾಡಬೇಡ ಅಂತ ಹೇಳ್ತಾರೆ. ಇದು ಒಂದು ಗುಂಪಾಯ್ತು. ವೇದಾಂತ ಶಾಸ್ತ್ರ ಆಸ್ ಇಂಟರ್ಪ್ರಿಟೆಡ್ ಬೈ ಗೌಡಪಾದ ಶಂಕರನ್ ಸುರೇಶ್ವರಾಚಾರ್ಯ, ಈ ಆಚಾರ್ಯ ತ್ರಯರು ವೇದಾಂತ ಸಂದೇಶವನ್ನ ತಿಳಿಸಿರುವಂತೆ ವಿಚಾರ ಮಾಡುವಾಗ ದೇಹಾದಿ ಉಪಾಧಿಗಳ ಹಂತವನ್ನ ಮೀರಿದ ತತ್ವವನ್ನು ಹೇಳ್ತಾ ಇದ್ದಾರೆ. ಎಷ್ಟು ಮುಖ್ಯವಾದ ಸಂದೇಶ ನೋಡಿ. ಅವರೆಲ್ಲರೂ ಕೂಡ ಶರೀರ ಇದೆ, ಇಂದ್ರಿಯ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಇದಕ್ಕೆ ಒಡೆಯ ಆತ್ಮ. ಆತ್ಮನು ದೇಹೇಂದ್ರಿಯಾದಿ ಸಂಘಾತಿಗಳಿಗೆ ಒಡೆಯ ಅಂತ ಮಾಡಿಕೊಂಡು ಅಷ್ಟಲ್ಲೇ ಸುತ್ತಾಡ್ತಾ ಇದ್ದಾರೆ. ವೇದಾಂತಿಗಳು ದೇಹೇಂದ್ರಿಯ ಮನೋಬುದ್ಧಿಗಳ ಸಂಬಂಧವಿಲ್ಲದಿರುವ, ಸಂಘಾತವನ್ನ ಮೀರಿರುವ, ದೇಹಾದಿಗಳ ಹಂತವನ್ನ ಮೀರಿರುವಂತ ಪ್ರತ್ಯೇಗಾತ್ಮನನ್ನು ತಿಳಿಸ್ತಾ ಇದ್ದಾರೆ. ಬಹಳ ಮುಖ್ಯವಾದಂತಹ ವ್ಯತ್ಯಾಸ ಅಂತ ಹೇಳಿದ್ರು. ಎಷ್ಟು ಒಳ್ಳೆಯ ವಿಷಯ ನೋಡಿ ಹೇಳ್ತಾ ಇದ್ದಾರೆ. ಏತಸ್ಮಾಚ್ಚ ಕಾರಣಾತ್, ಮುಂದೆ ಕಾರಣವನ್ನು ಕೊಡ್ತಾ ಇದ್ದಾರೆ. ಈ ಕಾರಣದಿಂದಲೂ ಕೂಡ ಅಯಮರ್ಥ ವ್ಯವಸೀಯತ, ನಾವು ಹೇಳಿರುವಂತೆ ಅಹಂಕಾರವನ್ನು ಅನಾತ್ಮ ತತ್ವ, ಅಂತಃಕರಣ ಧರ್ಮ ಎಂದು ವ್ಯವಸೀಯತ ನೀವೇ ನಿಶ್ಚಯ ಮಾಡಿಕೊಳ್ಳಿ ಅಂದ್ಬಿಟ್ರು. ಯಾಕೆ? ದುಃಖೀಯತಿ ಭವೇದಾತ್ಮ, ಪೂರ್ವ ಮೀಮಾಂಸಕರು ಹೇಳುವಂತೆ ಆತ್ಮನಿಗೆ ಸುಖ ದುಃಖ ಉಂಟು. ಸುಖ ಉಂಟಾದಾಗ ಸುಖಿ ಅಂತ ಹೆಸರು, ದುಃಖ ಬಂದಾಗ ದುಃಖಿ ಅಂತ ಹೆಸರು. ಆತ್ಮನಿಗೆ ಬಂದಿರುವಂತಹ ದುಃಖಗಳನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಇಂಥದ್ದನ್ನು ಮಾಡುವಂತಾರೆ. ಒಂದು ದುಃಖ ಹೋಯ್ತು, 10 ದುಃಖ ಬಂತು. ಇದು ಪ್ರಪಂಚ ಹಣಬರಬೇಷ್ಟೆ ಅಂತ. ಒಬ್ಬ ಒಳ್ಳೆ ಕೆಲಸದಲ್ಲಿದ್ದಾನೆ, ತಿಂಗಳಿಗೆ 1-2-3 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾನೆ, ಮದುವೆಯಾಗಿದೆ, ಮಕ್ಕಳಿದ್ದಾರೆ. ಸ್ವಂತ ಮನೆ ಅಂತ ಇಲ್ಲ. ಬಂದವರೆಲ್ಲ ಏನೇ ಯಾವ ಸ್ವಂತ ಮನೆ ಮಾಡ್ಕೊಳ್ಳಿಲ್ಲ, ನೀನು ಈ ಬೆಂಗಳೂರಿನಲ್ಲಿ ಇದೀಯಾ, ಏನ್ ಸುಖ, ಏನಾದ್ರೂ ಸ್ವಂತ ಮನೆ ಮಾಡ್ಕೋಬೇಕು. ಅವರಿವರ ಮಾತನ್ನ ಕೇಳ್ಕೊಂಡು ಸೈಟ್ ತಗೊಂಡ, 40 ಸೈಟ್ ತಗೊಂಬಿಟ್ಟ. ಅದಕ್ಕೆ 5 ಕೋಟಿ ಬಹಳ ಕಷ್ಟಪಟ್ಟು ಸಾಲ ಮಾಡ್ಕೊಂಡು ಸೈಟ್ ತಗೊಂಡ. ಸೈಟ್ ತಗೊಂಡಿದ್ದಾಯ್ತು. ಸೈಟ್ ತಗೊಂಡು ಕೂತ್ಬಿಟ್ರಾಗತ್ತ, ಮನೆ ಕಟ್ಬೇಕು. ಅದು ಪುನಃ ದುಡ್ಡು, ಪುನಃ 2 ಕೋಟಿ ಸಾಲ ಮಾಡ್ಬೇಕು. ಏನೋ ತಿಂಗಳಿಗೆ
2 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀನಿ, ಹೆಂಡತಿನೂ ಸಂಪಾದನೆ ಮಾಡ್ತಾ ಇದ್ದಾಳೆ. ಇಬ್ಬರಿಂದ ಒಂದು ತಿಂಗಳಿಗೆ 4 ಲಕ್ಷ ಸಂಪಾದನೆ. ಅದರಲ್ಲಿ 3 ಲಕ್ಷ ಬ್ಯಾಂಕಿಗೆ EMI ಕಟ್ಟಬೇಕು ನೋಡ್ಕೊಂಬಿಡ. ಸುಲಭನೇ. ಸ್ವಲ್ಪ ದಿವಸ ಕಟ್ತಾ ಭರ್ತಿ ಆಗ್ತಾ ಇಲ್ಲ, ಮನೆ ಕಟ್ಸಕ್ಕಾಗ್ತಾ ಇಲ್ಲ, ಅಂತೂ ಇಂದು ಕಟ್ಬಿಡ, ಮನೇನು ಕಟ್ಟಿಸ್ಬಿಡ. ಬರೀ ಸಾಲ 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 ಎಲ್ಲ ಸಾಲನೆ. ಅದೇ 20 ವರ್ಷಕ್ಕೆ ಸಾಲ ತಗೊಂಡಿದ್ದಾನೆ. ಪ್ರತಿ ತಿಂಗಳು 2.5 ಲಕ್ಷ ರೂಪಾಯಿ ಕಟ್ಟಬೇಕು. ಕಟ್ತಾ 6 ತಿಂಗಳು ಕಟ್ತಾ ಸುಸ್ತಾಯ್ತು. ಹೊಟ್ಟೆಗೆ ಅನ್ನ ಹಾಕುವ ಆಗಿಲ್ಲ, ಬಟ್ಟೆ ಹಾಕುವ ಆಗಿಲ್ಲ, ಯಾರ ಮನೆಗೂ ಹೋಗುವ ಫಂಕ್ಷನ್ ಹೋಗುವ ಆಗಿಲ್ಲ. ಖರ್ಚು ಖರ್ಚು ಖರ್ಚು. 1 ಲೋಟ ಹಾಲು ಕುಡಿದ್ರೆ 5 ರೂಪಾಯಿ ಖರ್ಚಾಯ್ತು ಅಂತ ಯೋಚನೆ. ಕಟ್ಟ ಮನೆ ಕಟ್ಟಿದ್ದಾಯ್ತು, ಗೃಹ ಪ್ರವೇಶ ಆಯ್ತು. ಸಾಲ ಬೆಳೀತಾ ಇದೆ, ಬಡ್ಡಿ ಬೆಳೀತಾ ಇದೆ. ಅಯ್ಯಪ್ಪ, ಯಾಕಾದ್ರೂ ಮನೆ ಕಟ್ಟಿರೋ ಅಂತ ಯೋಚನೆ. ಮನೆ ಇಲ್ಲದೇ ಇದ್ದಾಗ ಮನೆ ಇಲ್ಲ ಅಂತ ಒಂದೇ ಯೋಚನೆ ಇತ್ತು. ಇವಾಗ 4 ಬ್ಯಾಂಕ್ಗಳಿಂದ ಸಾಲ ಮಾಡಿದ್ದೇನೆ, ಅಲ್ಲಿಂದೆಲ್ಲ ನೋಟಿಸ್ ಬಂದ್ಬಿಟ್ಟಿದೆ, ಮನೆ ಹರಾಜು ಹಾಕ್ತಾರಂತೆ ಅಂತ 10 ದುಃಖ. ಇದು ಪ್ರಪಂಚದಲ್ಲಿರುವ ಎಲ್ಲಾ ಮಾನವ ಹರಿವ. ಸಾಲ ಮಾಡಿಬಿಟ್ಟು ಮೈ ಮೇಲೆ ಸಾಲ ಇಳ್ಕೊಂಡು ಸಾಲ ತೀರ್ಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಂಗೆ ಬೇಡ. ಅದು ಯಾಕೆ ಹೇಳ್ತಾ ಇದ್ದೇನೆ, ಒಂದು ದುಃಖ ಕಳ್ಕೊಳ್ಬೇಕು ಅಂತ ಹೋದ್ರೆ 10 ದುಃಖ ಬರುತ್ತೆ. ನೋಡಿ, ವೇದ ಅಂತ ಹೇಳ್ತಾ ಇದೆ, ವಿಚಾರವನ್ನು ಮಾಡಿ. ಅಷ್ಟು ದೊಡ್ಡ ಸ್ಕಿಲ್ ಕೊಡ್ಬೇಡ. ಆಸೆ ಇದ್ದಷ್ಟು ಕಾಲ್ ಚಾಚ್ಕೊಂಡು ಸಂತೋಷವಾಗಿರು. ಈಗ ನಿಜವಾದ ಆತ್ಮನಿಗೆ ದುಃಖ ಉಂಟಾ? ಇಲ್ಲ. ವಿಚಾರವನ್ನ ಮಾಡಿ. ದುಃಖಿ ಯದಿ ಭವೇದಾತ್ಮ, ಆತ್ಮನು ನಿಜವಾಗಿ ದುಃಖಿಯಾಗಿದ್ದಾನೆ ಅಂತಾಗಿ ಬಿಟ್ಟರೆ ಆತ್ಮನಿಗೆ ದುಃಖ ಉಂಟು. ಆ ದುಃಖದಿಂದ ಕೂಡಿರುವ ಆತ್ಮ ಹೆಸರು ದುಃಖಿ ಆತ್ಮ. ದುಃಖಂ ಯಸ್ಯ ಸಹ ದುಃಖಿ. ಬಾ, ಇವತ್ತಿನ ಕಾಲದಲ್ಲಿ ಎಲ್ಲರೂ ದುಃಖಿಯರೇ. ದುಃಖವಿಲ್ಲದ ಮಾನವನೇ ಇಲ್ಲ. ಈ ಪ್ರಪಂಚವೇ ಆಗಿದೆ, ಸಂಸಾರವೇ ಆಗಿದೆ. ಏನೋ ಸಂಸಾರದಲ್ಲಿ ಚೂರು ಮುಂದುವರಿತೇವೆ, ಸಿಕ್ಕಾಕೊಂಡ್ಬಿಡ್ತೇವೆ. ಸರ್ವಂ ದುಃಖಮಯಂ ಜಗತ್ತೆ. ಇದನ್ನ ಜಗದಾಚಾರ್ಯನಾಗಿರುವ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಎಂಥ ಮಾತುಗಳು. ಯೇ ಹಿ ಸಂಸ್ಪರ್ಶ್ಯ ಭೋಗಾ, ಆಮೇಲೆ ದುಃಖಯೋನಯ ಏವತಿ ಆದ್ಯಂತವಂತ ಕೌಂತೇಯ ನತೇಶು ರಮತೆ ಬುಧ. ಈ ಪ್ರಪಂಚದಲ್ಲಿ ಎಲ್ಲವೂ ದುಃಖ ದುಃಖ ದುಃಖ. ಆದ್ದರಿಂದ ವಿವೇಕಿಯಾದ ಮನುಷ್ಯ ಇದಕ್ಕೆ ಅಂಟುಕೊಳ್ಳಬಾರದು. ಸನ್ಯಾಸಿಗಳಿಗೂ ದುಃಖ. ಯಾಕಪ್ಪ? ಗೃಹಸ್ಥರಿಗೆ ದುಃಖ ಬರುವುದು ಸಹಜ. ಹೆಂಡತಿಯಿಂದ, ಮಕ್ಕಳಿಂದ, ಅಳಿಯಂದರಿಂದ, ಸೊಸೆಯವರಿಂದ ದುಃಖ ಬರಬಹುದು. ಸನ್ಯಾಸಿಯಾಗಿ ದುಃಖ, ಅವ್ರಿಗೂ ದುಃಖ. ಯಾಕೆ? ಅವ್ರು ಸನ್ಯಾಸಿಯಾಗಿ ಗೃಹಸ್ಥನಂತೆ ನಡೀತಾ ಇದ್ದಾರೆ. ಹೆಸರಿಗೆ ಮಾತ್ರ ಸನ್ಯಾಸಿ, ಕಾಷಾಯ ವಸ್ತ್ರಧಾರಿಯಾದ್ರೆ ಮಾತ್ರ ಸನ್ಯಾಸಿ. ಒಳಗಡೆಯಲ್ಲಿ ವೇದಾಂತವಿಲ್ಲ, ವಸ್ತು ತಂತ್ರಜ್ಞಾನವಿಲ್ಲ, ಆತ್ಮಾನಾತ್ಮ ವಿವೇಕವಿಲ್ಲ, ವಿಚಾರವಿಲ್ಲ. ಬರೀ ಹೊರಗಿನ ವ್ಯವಹಾರದಲ್ಲಿ ಮುಳುಗಿದ್ ಬಿಟ್ರೆ ದುಃಖ ಜಾಸ್ತಿ ಇರುತ್ತೆ. ನೋಡಿ, ವೇದಾಂತ ಹೇಳ್ತಾ ಇದೀವಿ ಇವತ್ತು, ಆತ್ಮನಿಗೆ ನಿಜವಾಗಿ ದುಃಖವೇ ಇಲ್ಲ. ಅಬ್ಬಾಡೆ, ಏನ್ ಸ್ವಾಮಿ, ನಮ್ಗೆ 1000 ದುಃಖ ಇದೆ. ಇಲ್ಲ, ವಿಚಾರ ಮಾಡಿದರೆ ನಿನಗೆ ಒಂದೂ ದುಃಖವಿಲ್ಲ. ದುಃಖ ಕಾಣ್ತಾ ಇದೆಯಲ್ಲ ಸ್ವಾಮಿ, ವೆರಿ ಗುಡ್. ಕಾಣ್ತಾ ಇದೆಯಲ್ವಾ? ಯಾರಿಗೆ? ನನಗೆ. ನನಗೆ ದುಃಖಗಳು ಕಾಣುತ್ತಿರುವುದರಿಂದ ನಾನು ದುಃಖಗಳಿಗೆ ಸಾಕ್ಷಿ ಅಂತ ತಿಳ್ಕ. ಏನ್ ಮಜಾ ನೋಡಿ. ನಿಜವಾಗಿ ಆತ್ಮನು ಎದಿ ದುಃಖಿ ದುಃಖಿ ಅಂತ ಆಗಿಬಿಟ್ಟಿದ್ದರೆ ಮೀಮಾಂಸಕರು ಹೇಳುವಂತೆ ಆತ್ಮನಿಗೆ ದುಃಖ ಉಂಟು. ಯಾತರಿಂದ? ಅಧರ್ಮಾನುಷ್ಠಾನದಿಂದ. ಆತ್ಮನಿಗೆ ಸುಖ ಉಂಟು. ಯಾತರಿಂದ? ಧರ್ಮಾನುಷ್ಠಾನದಿಂದ. ವೇದ ಅಂತ ಹೇಳ್ತಾ ಇದ್ದೆ, ಎರಡೂ ಬಿಟ್ಬೇಡ. ಎರಡು ಬೇಡಪ್ಪ.
ಧರ್ಮಾನುಷ್ಠಾನ ಮಾಡಿ ಸುಖಿಯಾಗುವುದು ದುಃಖ, ಅಧರ್ಮಾನುಷ್ಠಾನ ಮಾಡಿ ದುಃಖಿಯಾಗುವುದು ದುಃಖ, ಎರಡನ್ನೂ ಮೀರು. ಇದು ಸನ್ಯಾಸಿಗಳಿಗೆ ದಿವ್ಯ ಸಂದೇಶ. ತ್ಯಜ ಧರ್ಮಮಧರ್ಮಂಚ ತ್ಯಜ ಧರ್ಮಮಧರ್ಮಂಚ ಉಭೇ ಸತ್ಯಾನೃತೆ ತ್ಯಜ ಉಭೇ ಸತ್ಯಾನೃತೆ ತ್ಯಜ ಉಭೇ ಸತ್ಯಾನೃತೆ ತ್ಯಕ್ತ್ವಾ ಉಭೇ ಸತ್ಯಾನೃತೆ ತ್ಯಕ್ತ್ವಾ ಏನ ತ್ಯಜಸಿ ತತ್ಯಜ. ಈ ಶ್ಲೋಕವನ್ನ ನನ್ನ ಪ್ರೀತಿಯ ಸದ್ಗುರು ಪುಂಗವನಾದ ಸ್ವಾಮಿ ಹೇಳಿದರು. ಇದನ್ನ ಕೋಟ್ ಮಾಡಿದ್ದ ಶಂಕರಾಚಾರ್ಯರು ಕೂಡ ಭಗವದ್ಗೀತೆಯಲ್ಲಿ. ಭಗವದ್ಗೀತಾ ತ್ಯಜ ಧರ್ಮಂ, ಧರ್ಮದ ತಂದು ಹೋಗಬೇಡ, ಧರ್ಮವನ್ನ ನಿಂದೆ ಮಾಡಬೇಡ. ಧರ್ಮದ ತಂಟೆ ಹೋಗ್ತಾ ಇದೀಯಾ, ಮನಸ್ಸಿನಲ್ಲಿ ಒಳ್ಳೆ ಫಲವಾಗ್ಬೇಕು, ನಾ ದಾನ ಮಾಡ್ತಾ ಇದ್ದೇನೆ, ಇದರಿಂದ ನನಗೆ ಸುಖವಾಗ್ಬೇಕು, ನಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ಇದರಿಂದ ಒಳ್ಳೇದಾಗ್ಬೇಕು ಅಂತ ಮಾಡ್ತಾ ಇದ್ದೆ ಕಷ್ಟ. ಧರ್ಮದ ಸಹವಾಸ ಬೇಡ, ಧರ್ಮವನ್ನ ಮಾಡು. ಮನಸ್ಸಿನಲ್ಲಿ ಕರ್ತೃತ್ವ ಸಂಕಲ್ಪವನ್ನ ಬಿಟ್ಟು ಬಿಡು. ಏನ್ ಮಾಸ್ವಾಮಿ ಇದು? ಧರ್ಮ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಧರ್ಮಕ್ಕೆ ಸಹಸ್ರಾರು ಮುಖ್ಯ. ಯಜ್ಞ, ಯಾಗ, ಹೋಮ, ಹವನ, ದಾನ, ಧರ್ಮ, ಪೂಜಾ ಎಲ್ಲವೂ ಧರ್ಮ. ಧರ್ಮವನ್ನ ಮಾಡುವಾಗ ಫಲಾಪೇಕ್ಷೆಯಿಂದ ಮಾಡಬೇಡ, ಅಧರ್ಮವನ್ನಂತೂ ಬಿಟ್ಟಬೇಡ. ಯಾವುದು ಮನಸ್ಸಿಗೆ ಅಧರ್ಮ ಅಂತ ಗೊತ್ತಾಗುತ್ತವಿದು. ಒಂದು ಮಾತು ಹೇಳಿದ ಪೂಜ್ಯ ಸದ್ಗುರುಗಳು, ಶಾಸ್ತ್ರಗಳನ್ನ ಓದಿದಂತಹ ವಿದ್ವಾಂಸರಿಗೆ ಇದು ಧರ್ಮ ಅಧರ್ಮ ಅಂತ ಗೊತ್ತಾಗುತ್ತೆ. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಆಪಸ್ತಮ ಸ್ಮೃತಿ, ಮಹಾಭಾರತ, ಭಗವದ್ಗೀತಾ ಇಂತಹ ಗ್ರಂಥಗಳನ್ನ ಓದಿದ ಪಂಡಿತೋತ್ತಮರಿಗೆ ಇದು ಧರ್ಮ ಅಧರ್ಮ ಅಂತ ಗೊತ್ತಾಗುತ್ತೆ. ಸಾಮಾನ್ಯ ಜನಗಳಿಗೆ ಧರ್ಮ ವಿವೇಕವಾಗುವುದು ಹೇಗೆ? ಶಾಸ್ತ್ರ ಓದಿಲ್ಲ, ಪಂಡಿತೋತ್ತಮರಲ್ಲ, ಗುರು ಸೇವೆ ಮಾಡಿಲ್ಲ, ಎಲ್ಲ ರೈತರ ಕಾಲ ಹಾಕ್ತಾ ಇರ್ತಾರೆ. ಅಂಥವನಿಗೆ ಇದು ಧರ್ಮ ಅಧರ್ಮ ಹೇಗೆ ಗೊತ್ತಾಗುತ್ತೆ ಎನ್ನುವುದನ್ನ ನನ್ನ ಪೂಜ್ಯ ಸದ್ಗುರು ಸ್ವತಃ ಹೇಳಿದ್ರು. ಯಾವುದಪ್ಪ ಅಧರ್ಮ ಅಂದ್ರೆ, ಯಾವುದನ್ನ ಮಾಡುವಾಗ ಮನಸ್ಸಿನಲ್ಲಿ ಅಳುಕು ಉಂಟಾಗುತ್ತೋ, ಅಳುಕು ಅಂದ್ರೆ ಭಯ, ಮಾಡಬಾರ್ದು ಸುತ್ತೋ, ಅದು ಧರ್ಮ. ಒಂದು ದೇವಸ್ಥಾನಕ್ಕೆ ಹೋಗಿದ್ದೇವೆ, ಗರ್ಭಗುಡಿಯಲ್ಲಿ ಕೂತ್ಕೊಂಡಿದ್ದೇವೆ. ಆ ಗರ್ಭಗುಡಿಯಲ್ಲಿ ಕೂತ್ಕೊಂಡಿರುವಾಗ ಒಬ್ಬನಿಗೆ ಸಿಗರೇಟ್ ಸೇರ್ಬೇಕು ಅಂತ ಆಸೆ ಆಯ್ತು. ಆ ಸಿಗರೇಟ್ ಸೇರ್ತಾನ? ಸೇರ್ಬೇಕಾದ್ರೂ ಕೂಡ ಪಟ್ಟಿಗೆ ಬಂದು ಸೇರ್ತಾನೆ. ಅವನಿಗೆ ಗೊತ್ತಾಗುತ್ತೆ ಮಾಡಬಾರದ ಕೆಲಸ. ಯಾವ ಕೆಲಸವನ್ನ ಮಾಡುವಾಗ ಭಯ ಉಂಟಾಗುತ್ತದೆಯೋ, ಯಾವ ಕೆಲಸವನ್ನ ಮಾಡುವಾಗ ಮರೆಯಲ್ಲಿ ಮಾಡಬೇಕು ಅನ್ಸುತ್ತೋ, ಯಾವ ಕೆಲಸವನ್ನ ಮಾಡುವಾಗ ಕಾನ್ಶಿಯನ್ಸ್ ಬೇಡ ಅಂತ ಹೇಳ್ತಾ ಇದೆ ಅಧರ್ಮಗಳು. ಕಳ್ಳತನ ಮಾಡ್ತಾನೆ, ಅವನಿಗೆ ಗೊತ್ತು ತಪ್ಪು ಅಂತ, ಮಾಡ್ಬೇಡ. ಸುಳ್ಳು ಹೇಳ್ತಾನೆ, ಮಾಡ್ಬೇಡ. ಕೋರ್ಟಿಗೆ ಹೋಗ್ಬಿಟ್ಟು ಶ್ರೀರಾಮ್ ಜೈರ ಕೋರ್ಟ್ನಲ್ಲಿ ಕಳ್ಳ ಭಗವದ್ಗೀತೆ ಕೊಡ್ತಾರಂತೆ, ನನಗೆ ಗೊತ್ತಿಲ್ಲ. ಭಗವದ್ಗೀತೆಯನ್ನು ಇಟ್ಕೊಂಡು ನಾನು ಸತ್ಯವನ್ನೇ ಹೇಳುತ್ತೇನೆ ಅಂತ ಸುಳ್ಳು ಹೇಳ್ತಾ ಇದ್ದಾನೆ. ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಕಾನ್ಫಿಡೆನ್ಸ್ ನಲ್ಲಿ ನಾ ಕಳ್ತನ ಮಾಡ್ಬಿಟ್ಟಿದ್ದೇನೆ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಬಿಟ್ಟು. ಒಟ್ಟಿನಲ್ಲಿ ಆತ್ಮನಿಗೆ ದುಃಖದ ಸಂಬಂಧವಿಲ್ಲ. ಸುರೇಶ್ವರಾಚಾರ್ಯರ ಸಿಂಹಗದ್ದೆ ದುಃಖೀಯದಿ ಭವೇದಾತ್ಮ. ಈ ಪ್ರಪಂಚದಲ್ಲಿ ಎಲ್ಲ ಮಾನವರಿಗೂ ವೇದಾಂತ ಉಪದೇಶ ಮಾಡಿಬಿಟ್ರೆ ಪ್ರಪಂಚದ ಕಳ್ತನ ಸುಳ್ಳು ಮಾಡಿ ಯಾವುದು ಅದು ಯಾರು ಮಾಡ್ತಾ ಇಲ್ಲ. ಎಲ್ಲ ಜನಗಳಿಗೂ ಧರ್ಮಾನುಷ್ಠಾನವನ್ನ ಮಾಡುವಂತಾರೆ, ಅದರ ಜೊತೆಯಲ್ಲಿ ಅಧರ್ಮವೂ ಬಂತು. ವಿವೇಕನ ಹೇಳಬೇಕು. ವಿವೇಕಕ್ಕೆ ಸಮಾನವಾಗಿರುವಂತಹ ಉಪದೇಶ ಯಾವುದೂ ಇಲ್ಲ. ಆತ್ಮನು ಯದಿ ದುಃಖಿ ಭವೇತೆ, ನಿಜವಾಗಿಯೂ ಆತ್ಮನು ದುಃಖಿಯಾಗಿದ್ದಾನೆ ಅಂತ ಆಗಿ ಬಿಟ್ಟಿದ್ದರೆ
ದುಃಖಿನ ಕಹ ಸಾಕ್ಷಿ. ಆ ದುಃಖವನ್ನ ಅನುಭವಿಸುತ್ತಿರುವಂತಹ ಆತ್ಮನಿಗೆ ಸಾಕ್ಷಿ ಯಾರು? ನೋಡಿ, ಒಬ್ಬ ಆತ್ಮ, ಒಬ್ಬ ದುಃಖಿ. ನಾ ದುಃಖಿ ಅಂತ ಆಗಿಬಿಟ್ರೆ, ನಾ ದುಃಖಿ ಎನ್ನುವುದನ್ನ ನೋಡುತ್ತಿರುವಂಥವನು ಯಾರು? ನಾನು. ನೋಡುತ್ತಿರುವಂತಹ ನಾನು ದುಃಖಿ ಅಲ್ಲ ಅಂತ. ನಾನು ದುಃಖಿಯನ್ನೂ ನೋಡ್ತಾ ಇದ್ದೇನೆ, ಸುಖಿಯನ್ನೂ ನೋಡ್ತಾ ಇದ್ದೇನೆ. ಸುಖ ದುಃಖಗಳು ಆಗಂತುಕ ಧರ್ಮಗಳು, ಮನಸ್ಸಿನ ಧರ್ಮ. ಮನಸ್ಸಿನಲ್ಲಿ ಸುಖ, ಮನಸ್ಸು ಸುಖಿ. ಮನಸ್ಸಿನಲ್ಲಿ ದುಃಖ, ಮನಸ್ಸು ದುಃಖಿ. ಇದನ್ನ ಬೆಳಗುತ್ತಿರುವ ಪ್ರತ್ಯಗಾತ್ಮನಾದ ನಾನು ಸಾಕ್ಷಿಯಾಗಿರುವುದರಿಂದ ನಾ ಸುಖಿಯಲ್ಲ, ದುಃಖಿಯಲ್ಲ. ಇಷ್ಟು ವಿಚಾರ. ವೆರಿ ಸಿಂಪಲ್, ವೆರಿ ಡಿಫಿಕಲ್ಟ್. ನಮ್ಗೇನಾದ್ರೂ ಜೀವನದಲ್ಲಿ ತುಂಬಾ ಸಂತೋಷವಾಗುತ್ತೆ, ತುಂಬಾ ಸುಖವಾಯಿತು, ಆಗ ವಿಚಾರ, ಈ ಸುಖ ಯಾರಿಗೆ? ನನಗೆ. ನನಗೆ ಸುಖ ಹೆಂಗ್ ಗೊತ್ತಾಯ್ತು? ನನಗೆ, ನಾನು ನೋಡ್ತಾ ಇದ್ದೇನೆ. ನನಗೆ ಸುಖವಾಗಿದೆ ಎನ್ನುವುದನ್ನ ನಾನು ಬೆಳಗುತ್ತಿರುವುದರಿಂದ ನಾನು ಸುಖಿಗೆ ಸಾಕ್ಷಿಯಾಗಿದ್ದೇನೆ. ತುಂಬಾ ದುಃಖ ಬಂತು, ದುಃಖ ಯಾರಿಗೆ? ನನಗೆ. ನನಗೆ ದುಃಖ ಬಂದಿದೆ ಎನ್ನುವುದನ್ನ ನನಗೆ ಹೇಳುತ್ತಿರುವ ಜ್ಞಾನಿಯ. ಅಲ್ಲಿಗೆ ನಾನು ಸುಖಿ ಎನ್ನುವುದನ್ನು, ನಾ ದುಃಖಿ ಎನ್ನುವುದನ್ನು ಬೆಳಗುತ್ತಿರುವಂತ ಸಾಕ್ಷ್ಯ ಸ್ವರೂಪನಾದ ಪ್ರತ್ಯಗಾತ್ಮನೇ ನಾನು. ಇದಕ್ಕೆದ್ರು ವಸ್ತುತಂತ್ರಂ ಜ್ಞಾನಂ. ಏನ್ ಕಷ್ಟ ಇಲ್ಲ ಜನಗಳಿಗೆ, ಎಲ್ಲರಿಗೂ ಕೂಡ ಈ ವಸ್ತುತಂತ್ರ ಜ್ಞಾನ ವಿಚಾರವನ್ನ ಪ್ರಚಾರ ಮಾಡ್ತಾ ಹೋಗ್ಬೇಕು. ಈ ಟಿವಿಗಳಲ್ಲಿ, ರೇಡಿಯೋಗಳಲ್ಲಿ, ಯೂಟ್ಯೂಬ್ನಲ್ಲಿ ಸಾವಿರಾರು ಜನ ಇಂತಹ ವೇದಾಂತಕ್ಕೆ ಸಂಬಂಧಪಟ್ಟಂತ ವಸ್ತುತಂತ್ರ ಜ್ಞಾನೋಪದೇಶ ಮಾಡ್ತಾ ಹೋಗ್ಬಿಟ್ರೆ ಜಗತ್ತು ನಿಜವಾಗಿ ಸಂತೋಷವಾಗಿ ಶಾಂತವಾಗಿರುತ್ತೆ. ಆತ್ಮ ಯದಿ ದುಃಖಿ ಭವೇತೆ, ನಿಜವಾಗಿಯೂ ಆತ್ಮನು ದುಃಖ ಉಳ್ಳಂಥವನು ದುಃಖಿಯಿಂದ ಆಗಿಬಿಟ್ಟಿದ್ದರೆ ಆಗ ಆ ದುಃಖಿಗೆ ಕಹ ಸಾಕ್ಷಿ? ಸಾಕ್ಷಿ ಯಾರು? ಆ ದುಃಖವನ್ನ ಬೆಳಗುವಂಥವನ್ ಯಾರು? ನನಗೆ ದುಃಖವಾಗ್ತಾ ಇದೆ ಅಂತ ಹೇಳುವವನು ಯಾರೋ? ಆತ್ಮನು ತನ್ನನ್ನೇ ತಾನು ಬೆಳಗಲಾರ. ತಾನೇ ದುಃಖಿ ಎನ್ನುವುದನ್ನ ತಾನೇ ಸಾಕ್ಷಿಯಾಗಿ ನೋಡಲಾರ. ನಾನು ದುಃಖಿಯಾಗಿದ್ದೇನೆ ಎನ್ನುವುದನ್ನ ಸಾಕ್ಷ್ಯ ಸ್ವರೂಪನಾಗಿ ನೋಡುತ್ತಿರುವುದರಿಂದ ದುಃಖಿತ್ವ ಎನ್ನುವಂತಹದ್ದು ನನಗೆ ಇಲ್ಲ. ನಾನ್ಯಾರು? ಆ ದುಃಖಿಗೂ ಸಾಕ್ಷಿಯಾಗಿರುವ ಪ್ರತ್ಯಗಾತ್ಮ ಅಂತ ತಿಳ್ಕೊಳ್ಬೇಕು. ದುಃಖಿನ ಸಾಕ್ಷಿತ ಯುಕ್ತ, ಇಲ್ಲಿ ಬಿಡಿಸ್ಕೊಳ್ಬೇಕು. ದುಃಖಿನ ಸಾಕ್ಷಿತ ಅಯುಕ್ತ. ದುಃಖಿಯಾಗಿರುವಂತಹ ಜೀವಾತ್ಮನು ತಾನೇ ಸಾಕ್ಷಿಯಾಗಿದ್ದಾನೆ ಎನ್ನುವಂತಹದ್ದು ಅಯುಕ್ತ ಹೊಂದುವುದಿಲ್ಲ. ನಾನು ದುಃಖಿ, ನಾನೇ ಸಾಕ್ಷಿ, ಅದು ಹೊಂದುವುದಿಲ್ಲ. ಏಕಸ್ಯೈವ ಆತ್ಮನಃ ಸಾಕ್ಷಿತ್ವಂ ಸಾಕ್ಷ್ಯತ್ವಂಚ ನೈವ ಸಂಭವತಿ. ಜ್ಞಾತೃತ್ವಂ ಜ್ಞೇಯತ್ವಂ. ಚೆನ್ನಾಗಿದ್ದಾರೆ. ಇದನ್ನು ಶಂಕರಾಚಾರ್ಯರವರು ಒಂದು ಬರೆದಿದ್ದಾರಲ್ಲ, ಯಾವುದು? ದೃಗ್ದೃಶ್ಯ ವಿವೇಕ. ದೃಕ್ ಪಶ್ಯತಿ ಇತಿ ದೃಕ್, ದೃಶ್ಯತೆ ಇತಿ ದೃಶ್ಯಂ. ದೃಶ್ಯಂ ನೈವ ದೃಗ್ ಭವತಿ, ದೃಗಾತ್ಮ ನೈವ ದೃಶ್ಯಂ ಭವತಿ. ದೃಕ್ ದೃಕೇವ, ದೃಶ್ಯಂ ದೃಶ್ಯಮೇವ ವಿವೇಕ. ಬಾ ದುಃಖಿನ, ದುಃಖಿಯಾಗಿರುವಂತಹ ಆತ್ಮನಿಗೆ ಸಾಕ್ಷಿತ, ಅವನು ತಾನೇ ತನ್ನ ದುಃಖವನ್ನ ನೋಡುತ್ತಿದ್ದಾನೆ ಎನ್ನುವಂತಹದ್ದು ಅಯುಕ್ತ ಹೊಂದುವುದಿಲ್ಲ. ಒಬ್ಬನು ನೋಡುವವನು, ಇನ್ನೊಬ್ಬ ನೋಡಲ್ಪಡುವವನು. ಆತ್ಮನು ನೋಡುವವನು ಅಂತಾದರೆ ನೋಡಲ್ಪಡುವವನಲ್ಲ. ನೋಡಲ್ಪಡುವವನು ಅಂತಾದರೆ ನೋಡುವವನಲ್ಲ. ಪ್ರಶ್ನೆ ಹಾಕೊಳ್ಳಿ, ನಾನು ಸಾಕ್ಷಿಯ ಅಥವಾ ದುಃಖಿಯ? ಸಾಕ್ಷಿ ಅಂತಾದರೆ
ದುಶ್ಚಿತ್ವವಿಲ್ಲ. ದುಃಖಿ ಅಂತಾದರೆ ಸಾಕ್ಷಿತ್ವವಿಲ್ಲ. ದುಃಖಿನಃ ದುಃಖಿಯಾಗಿರುವಂತಹ ಆತ್ಮನಿಗೆ ಸಾಕ್ಷಿತ ಸಾಕ್ಷಿಣಃ ಭಾವ ಸಾಕ್ಷಿತ ಸಾಕ್ಷಿತ್ವ ಅನ್ನುವುದಿಲ್ಲ. ಸಾಕ್ಷಿನೋ ದುಃಖಿತ ತಥಾ ಸಾಕ್ಷಿಯಾಗಿರುವ ಆತ್ಮನಿಗೆ ದುಃಖಿತ ದುಃಖಿನಃ ಭಾವ ದುಃಖಿತ ದುಃಖಿತ್ವವೂ ಇಲ್ಲ. ಇಷ್ಟೇ ತಾತ್ಪರ್ಯ. ಆತ್ಮಗಳನ್ನು ಸಾಕ್ಷಿ ಅಂತ ತಿಳಿದರೆ ಅವನಿಗೆ ದುಃಖವಿಲ್ಲ, ದುಃಖ ಬೆಳಗುತ್ತಿರುವವನು. ಆತ್ಮನನ್ನ ದುಃಖಿ ಅಂತ ತಿಳ್ಕೊಂಡ್ರೆ ಆತ್ಮ ಸಾಕ್ಷಿಯಲ್ಲ. ಆದ್ದರಿಂದ ನೀವುಗಳೇ ವಿಚಾರವನ್ನ ಮಾಡಿ ನಾನು ದುಃಖಿಯೂ ಅಲ್ಲ ಸುಖಿ. ಆಗಮಾಪಾಯಿನೋ ನಿತ್ಯ ಸುಖ ದುಃಖಗಳು ಮೊನ್ನೆ ಇದ್ರ ಬಂದಿತ್ತಲ್ಲ ಚಾಂದೋಗ್ಯೋಪನಿದೆ. ಪ್ರಿಯಾಪ್ರಿಯಗಳು ಧರ್ಮ ಧರ್ಮಗಳು ಆಗಂತುಕ ಧರ್ಮಗಳು ಬರುತ್ತವೆ ಇರುತ್ತವೆ ಹೋಗುತ್ತವೆ. ನಾನು ಬಂದದ್ದನ್ನು ಇರುವುದನ್ನು ಹೋಗುವುದನ್ನು ಬೆಳಗುತ್ತಿರುವ ಸಾಕ್ಷ್ಯ ಸ್ವರೂಪನಾದ್ದರಿಂದ ನನಗೆ ಸುಖ ದುಃಖಗಳ ಅಂಟಿಲ್ಲ. ಸುಖ ದುಃಖ ಅಂತ ತೋರ್ತಾ ಇದೆಯಲ್ಲ ಮತ್ತೆ ಅಂತಃಕರಣ ಧರ್ಮ. ಆ ಅಚೇತನವಾಗಿರುವ ಅಂತಃಕರಣವನ್ನ ನಾನು ಎಂದು ಮಾಡಿಕೊಂಡಿರುವುದರಿಂದ ಜೀವಾತ್ಮನಿಗೆ ಸುಖ ದುಃಖಗಳು. ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಮಾತು ಬರೀತಾರೆ. ಸುಖ ದುಃಖಗಳು ಆಗಂತುಕವಾಗಿವೆ. ಇವಾಗ ಸುಖ ಬಂತು ಇತ್ತು, ಸುಖ ಹೋಯ್ತು. ದುಃಖ ಬಂತು, ದುಃಖ ಹೋಯ್ತು. ಈ ಸುಖ ದುಃಖಗಳು ಬಂದು ಹೋಗುತ್ತಿರುವುದರಿಂದ ಆತ್ಮನು ಇದಕ್ಕೆ ಸಾಕ್ಷಿಯಾಗಿದ್ದಾನೆ. ಸಾಕ್ಷ್ಯ ಸ್ವರೂಪನಾಗಿರುವಂತಹ ಆತ್ಮನಿಗೆ ಸುಖ ದುಃಖಗಳಿಲ್ಲ. ಅಶರೀರಂ ಭಾವ ಸಂತಂ ನ ಪ್ರಿಯಾ ಪ್ರಿಯೇ ಸ್ಪೃಶತಃ ಸಶರೀರಸ್ಯ ತತಃ ಅಪಹತಿ ಪ್ರಿಯಾ ಪ್ರಿಯಾಭ್ಯಾಂ ನಾಸ್ತಿ. ಚಾಂದೋಗ್ಯೋಪನಿಷತ್ತಿನ ಸಂದೇಶ. ಇವಾಗ ಗುರುಗಳನ್ನು ಉಪದೇಶ ನನ್ನ ಪಾಠ ಹಾಕೋ. ಈ ಶ್ಲೋಕಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಕ್ಲೇಶಾಪಹರಣೆ ವಿಷಯವಕ್ಕೆ ನೋಡಿ. ಆತ್ಮನಃ ದುಃಖಿತ್ವಾಭಾವೇ ಯುಕ್ತಿ. ಆತ್ಮನಃ ಆತ್ಮನಿಗೆ ದುಃಖಿತ್ವ ಅಭಾವೇ ದುಃಖಿತ್ವವು ಇಲ್ಲ. ಆತ್ಮನಿಗೆ ದುಃಖಿತ್ವವಿಲ್ಲ ಅಂದು ಅಲ್ಲ, ಸುಖಿತ್ವವೂ ಇಲ್ಲ. ಯಥಾ ಆತ್ಮ ನ ದುಃಖಿ ತಥೈವಾತ್ಮ ನ ಸುಖೀ ಚ. ಯಥಾ ಆತ್ಮನಃ ದುಃಖಿತ್ವಂ ನಾಸ್ತಿ ತಥೈವಾತ್ಮನಃ ಸುಖಿತ್ವಂಚ ನಾಸ್ತಿ. ಎರಡೂ ಕೂಡ ಬಂದು ಇದ್ದು ಹೋಗುತ್ತಿರುವಂತಹ ಅನಾತ್ಮ ಧರ್ಮಗಳು. ಬುದ್ಧಿರೇವ ಉಕ್ತ ವಿಧಯ ವಿವಿಧ ಪರಿಣಾಮ ಭಾಗಿನಿ ನತು ಆತ್ಮ ಇತ್ಯತ್ರ ಹೇತ್ವಂತರಂ ವಕ್ಷ್ಯಾಮೀತ್ಯಾಹ. ಏತಸ್ಮಾಚ್ಚೇತಿ ಏತಸ್ಮಾಚ್ಚೇತಿ ಎನ್ನುವ ವಾಕ್ಯಕ್ಕೆ ಪೂಜ್ಯ ಸದ್ಗುರುಗಳು ತಮ್ಮ ಕ್ಲೇಶಾಪಹರಣೆ ಬರೀತಾ ಇದ್ದಾರೆ. ಬುದ್ಧಿರೇವ ಬುದ್ಧಿಯೇ ಉಕ್ತ ವಿಧಯ ಹಿಂದೆ ತಿಳಿಸಿರುವಂತೆ ವಿವಿಧ ಪರಿಣಾಮ ಭಾಗಿನಿ ವಿವಿಧ ಬೇರೆ ಬೇರೆಯ ಪರಿಣಾಮಗಳನ್ನ ವಿಕಾರಗಳನ್ನ ಉಳ್ಳದ್ದಾಗಿದೆ. ನತು ಆತ್ಮ ಆತ್ಮನಲ್ಲ, ಎಲ್ಲವೂ ಬುದ್ಧಿಯ ವಿಕಾರಗಳೇ ಹೊರತು ಆತ್ಮನು ಅವಿಕಾರ ಸ್ವರೂಪನಾಗಿದ್ದಾನೆ. ಇತ್ಯತ್ರ ಈ ವಿಷಯದಲ್ಲಿ ಹೇತ್ವಂತರಂ ವಕ್ಷ್ಯಾಮಿ. ಅನ್ಯ ಹೇತು ಹೇತ್ವಂತರಂ ಮತ್ತೊಂದು ಕಾರಣವನ್ನ ಹೇಳುತ್ತೇವೆ ಅಂತ ಹೊರಟಿದ್ದಾರೆ. ದುಃಖಿ ಇತಿ ಯದ್ಯಾತ್ಮ ದುಃಖಿ ಭವೇತ್. ಆತ್ಮನು ನಿಜವಾಗಿಯೂ ಕೂಡ ಯದಿ ದುಃಖಿ ಭವೇತ್ ದುಃಖಿಯಾಗಿದ್ದಾನೆ ಅಂತಾಗಿ ಬಿಟ್ಟಿದ್ದರೆ ತರ್ಹಿ ಆಗ ದುಃಖಿತ್ವ ಸಿದ್ಧಿರೇವ ಕಥಮಿತಿ ಪ್ರಸ್ತವ್ಯೋ ಭವಾನ್. ಆತ್ಮನು ದುಃಖಿಯಾಗಿದ್ದಾನೆ, ನಾನು ದುಃಖಿಯಾಗಿದ್ದೆ ಹೇಗೆ ಗೊತ್ತಿಂಗೆ? ಆತ್ಮನು ದುಃಖಿಯಾಗಿದ್ದಾನೆ ಅಂತ ಹೇಳುವುದಾದರೆ ಕಥಂ ನಾನು ದುಃಖಿಯಾಗಿದ್ದೇನೆ ಅಂತ ಹೇಗೆ ಹೇಳ್ತಾ ಇದೀಯಾ? ಹೇಗೆ ನನಗೆ ಗೊತ್ತಾಗ್ತಾ ಇದೆಯಲ್ಲ ಸಾರ್,
ನನಗೆ ಗೊತ್ತಾಗ್ತಾ ಇದೆ ಏನಂತ, ನಾ ದುಃಖಿ ಅಂತ ನನಗೆ ಗೊತ್ತಾಗ್ತಾ ಇದೆ ಅಂತಂದ್ರೆ ನೀನು ದುಃಖಕ್ಕೆ ಸಾಕ್ಷಿಯಾಗಿದ್ದೀಯ ಅಂತ. ನಹಿ ನಿಸ್ಸಾಕ್ಷಿಕಸ್ಯ ಕಸ್ಯಚಿದಪಿ ಸಿದ್ಧಿರಿಷ್ಯತೆ. ಒಳ್ಳೆ ನ್ಯಾಯ ಮಾಡಿಬಿಟ್ಟು ಗುರುಗಳು. ಏನ್ ಆಶ್ಚರ್ಯ! 88ನೇ ವಯಸ್ಸಿನ ತಾರುಣ್ಯದಲ್ಲಿ ಈ ವಿದ್ವತ್ತಾ ಪೂರ್ಣವಾದ ಪಾಂಡಿತ್ಯ ಪೂರ್ಣವಾಗಿರುವ ದೇಶಾಬಹಳಿ ವ್ಯಾಖ್ಯಾನವನ್ನ ಗುರು ಬರೆದಿದ್ದಾರೆ ಅಂದ್ರೆ ಅದೇನ್ ಮಾಡಬಹುದು? ಒಂದೇ ಒಂದು ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ನಹಿ ನಿಸ್ಸಾಕ್ಷಿಕಸ್ಯ ಕಸ್ಯಚಿದಪಿ ಸಿದ್ಧಿರಿಷ್ಯತೆ. ನ್ಯಾಯ ಮಾಡ್ಬಿಟ್ಟು ನಿಸ್ಸಾಕ್ಷಿಕಸ್ಯ ಯಾವುದಕ್ಕೆ ಸಾಕ್ಷಿ ಅಂತಿಲ್ಲವೋ, ನೋಡುವವನು ಅಂತಿಲ್ಲವೋ ಅಂತ ವಸ್ತು ಯಾವುದು ಸಿದ್ಧ. ನಮ್ಮ ಮನೆಗೆ ಒಂದು ನಾಗರಾಬು ಬಂದಿದೆ, ಹೇಗೆ ಗೊತ್ತು? ನಾನ್ ನೋಡಿದೆ, ಬನ್ನಿ ತೋರಿಸ್ತೇನೆ. ನಮ್ಮ ಮನೆಯಲ್ಲಿ 150 ಪುಸ್ತಕ ಇದೆ, ಹೇಗೆ ಗೊತ್ತು? ನಾ ತೋರಿಸ್ತೇನೆ, ಕಾಣ್ತಾ ಇದೆ. ಸಾಕ್ಷಿ ಇಲ್ಲದೆ ಹೋದರೆ, ನಿಸ್ಸಾಕ್ಷಿಕವಾಗಿದ್ದರೆ ಅಂತ ಯಾವುದೇ ಪದಾರ್ಥ ಸಿದ್ಧಿಯಾಗುವುದಿಲ್ಲ. ಆತ್ಮನು ಸಾಕ್ಷಿತ್ವಕ್ಕೆ ಸಾಕ್ಷಿಯಾಗಿದ್ದಾನೆ ಅಂತಾದ್ರೆ ಸಾಕ್ಷಿ ಅಂತ ಆಯ್ತಲ್ಲ. ಸಾಕ್ಷಿಯನ್ನು ಬೆಳೆಯುವವನು ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯ. ವ್ಯಾಕರಣ ನೇರವಾಗಿ ವಿಕಾರವನ್ನ ಹೊಂದದೆ ಕೂಟಸ್ಥ ರೂಪದಿಂದ ಬೆಳಗುವಂತ ಆತ್ಮನಿಗೆ ಹೆಸರಾಯಿತು ಸಾಕ್ಷಿ. ನಿಸ್ಸಾಕ್ಷಿಕಸ್ಯ ಸಾಕ್ಷಿಯೇ ಇಲ್ಲ ಅಂತಾಗಿ ಬಿಟ್ಟರೆ ನಕಸ್ಯಚಿದಪಿ ವಸ್ತುನ ಯಾವುದೇ ವಸ್ತು ಸಿದ್ಧವಾಗುವುದಿಲ್ಲ. ನಚ ಆತ್ಮಾನಂ ವಿಹಾಯ ಸಾಕ್ಷಿ ನಾಮ ಅನ್ಯೋಸ್ತಿ ಇತ್ಯಾಶಯೇನ ಆಹ ಕಸ್ಸಾಕ್ಷೀತಿ. ಪ್ರಕೃತದಲ್ಲಿ ಆತ್ಮಾನಂ ವಿಹಾಯ ತನ್ನನ್ನ ಬಿಟ್ಟು ಬೇರೆ ಸಾಕ್ಷಿ ಎನ್ನುವಂತಹ ತತ್ವ ಯಾವುದು? ತಾನೇ ಸಾಕ್ಷಿ. ಈ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಏನೇ ವಿಕಾರಗಳು ಉಂಟಾಗುತ್ತಿದ್ದರೂ ಆ ಎಲ್ಲ ವಿಕಾರಗಳನ್ನು ನೋಡುತ್ತಿರುವವನು ಆತ್ಮ. ಆತ್ಮನೇ ನಾನು, ಸಾಕ್ಷ್ಯ ಸ್ವರೂಪನೇ ನಾನು. ಇದನ್ನೇ ಉಪನಿಷತ್ತುಗಳಲ್ಲಿ ತತ್ವಮಸಿ ಅಂತ ಹೇಳ್ತಾ ಇದೆ. ಅಯಮಾತ್ಮ ಬ್ರಹ್ಮ ಅಂತ ಹೇಳ್ತಾ ಇದೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದೆ. ಆದ್ದರಿಂದ ಆತ್ಮನೇ ಎಲ್ಲವನ್ನು ಬೆಳಗುತ್ತಿರುವಂತ ಸಾಕ್ಷಿ ಅಂತ ಇದೆ. ನಾನು ಸ್ವಯಮೇವ ಸ್ವ ದುಃಖಿತ್ವ ಸಾಕ್ಷಿ ಇತಿ ಕಿಂ ನ ಭವೇತ್. ಹೇಗೆ ಓದ್ಬೇಕು ನೋಡಿ. ನಾನು ಸ್ವಯಮೇವ ಸ್ವ ದುಃಖಿತ್ವ ಸಾಕ್ಷಿ ಇತಿ ಕಿಂ ನ ಭವೇತ್. ಸ್ವಯಂ ಯಾಕಾಗ್ಬಾರ್ದು? ಸ್ವಯಮೇವ ತಾನೇ ಸ್ವದುಃಖಿತ್ವ ಸಾಕ್ಷಿ, ತನ್ನ ದುಃಖಿತ್ವಕ್ಕೆ ಸಾಕ್ಷಿಯಾಗಿದ್ದಾನೆ ಎಂದು ಕಿಂ ಯಾಕೆ ನಸ್ಯ ಆಗಬಾರದು? ತಾನೇ ತನ್ನ ದುಃಖಿತ್ವವನ್ನ ಬೆಳಗುವಂತಹ ಸಾಕ್ಷಿಯಾಗಿದ್ದಾನೆ. ನಾನೇ ನನ್ನ ಸಾಕ್ಷಿತ್ವ ಬೆಳಗ್ತಾ ಇದ್ದೇನೆ, ನಾನೇ ನನ್ನ ದುಃಖಿತ್ವ ಬೆಳಗ್ತಾ ಇದ್ದೇನೆ ಅಂತ ಯಾಕಾಗಬಾರದು ಅಂತಂದ್ರೆ, ಅತಃ ಆಹ ದುಃಖಿನಃ ಇತಿ. ದುಃಖಿಯಾಗಿರುವವನು ಸಾಕ್ಷಿಯಾಗಲಾರ, ಸಾಕ್ಷಿಯಾಗಿರುವವನು ದುಃಖಿಯಾಗಲಾರ. ನಹಿ ಏಕಸ್ಯೈವ ಸ್ವಾತ್ಮನಃ ಕರ್ತೃತ್ವಂ ಕರ್ಮತ್ವಂಚ ಉಭಯಮಪ್ಯುಪಪದ್ಯತೆ. ಏಕಸ್ಯೈವ ಆತ್ಮನಃ ದ್ರಷ್ಟೃತ್ವಂ ದೃಶ್ಯತ್ವಂಚ ಸಕಾಲೇ ನೈವ ಸಂಭವತಿ. ದುಃಖಿತ್ವ ಸಾಕ್ಷಿತ್ವಯೋಃ ತಮಃ ಪ್ರಕಾಶವತ್ ವಿರುದ್ಧ ಸ್ವಭಾವಯೋಃ ಕಥಮಪಿ ನ ಯುಗಪತ್ ಏಕತ್ವ ಸದ್ಭಾವ ಸಂಭವಃ ಇತ್ಯಭಿಪ್ರಾಯಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಎಷ್ಟು ಚೆನ್ನಾಗಿ ಬರೀತಾ ಇದ್ದಾರೆ. ಏನು ಸಾಮಾನ್ಯ ವಯಸ್ಸಿನ ಹುಡುಗನ 88 ವಯಸ್ಸು, ನಮಗೆ 75 ಆಯ್ತು ಅಂದ್ರೆ ಉಸ್ತಪ್ಪ ಸುಸ್ತಪ್ಪ ಅಂತೇವೆ. 60 ಆಯ್ತು ಅಂದ್ರೆ ಅರಳೋ ಮರಳು ಅಂತೆ. 60 ಅಲ್ಲ, 70 ಅಲ್ಲ, 80 ಅಲ್ಲ, 84 ಅಲ್ಲ, 85, 86 ಅಲ್ಲ, 87. ಬ್ರಹ್ಮನಿಷ್ಠ ಪುಂಗವರಾದ
ಜೀವನ್ಮುಕ್ತ ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಜ್ಞಾನ ಭಂಡಾರವನ್ನ ಮಸುಕು ಮಾಡಲು ಸಾಧ್ಯವಾಗಲಿಲ್ಲ ವಯಸ್ಸಿಗೆ. ಕಾಲದೇವತೆ ಸೋತೋಗ್ಬಿಟ್ಟ. ಕಾಲದೇವತೆ ಎಲ್ಲರನ್ನೂ ಕೂಡ ದಮನ ಮಾಡ್ತಾನೆ. ವಿದ್ಯಾಕ್ಷಯಂ ಯಾಸ್ಯತಿ ಕಾಲ ಪರ್ಯಯಾತೆ ಸುಬದ್ಧ ಮೂಲ ನಿಪತಂತಿ ಪಾದಪಾಹ. ಕೊನೆ ಹೇಳ್ತಾರೆ, ಹುತಂಚ ದತ್ತಂಚ ತಥೈವ ತಿಷ್ಠತಿ ವಿದ್ಯಾಕ್ಷಯಂ ಯಾಸ್ಯತಿ ಕಾಲ ಪರ್ಯಯಾತ್. ಕಾಲ ಹಣ್ಣಾದಂತೆ ವಿದ್ಯೆಯಲ್ಲಿ ಹಣ್ಣಾಗ್ಬಿಡುತ್ತೆ, ಮರ್ತೋಗ್ಬಿಡುತ್ತೆ, ನೀರು ಬತ್ತೋಗುತ್ತೆ. ಆದರೆ ಬ್ರಹ್ಮಜ್ಞಾನಿಗಳ ಬ್ರಹ್ಮಜ್ಞಾನ ಮಾತ್ರ ಬತ್ತುವುದಿಲ್ಲ. ಬಾ 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 ಏನ್ ಚೆನ್ನಾಗಿ ದುಃಖಿತ್ವ ಸಾಕ್ಷಿತ್ವಯೋ. ಒಬ್ಬನೇ ಆತ್ಮನಿಗೆ ದುಃಖಿತ್ವವೂ ಇರಲಿ ಸಾಕ್ಷಿತ್ವವು ಇರಲಿ ಅಂದ್ರೆ ಅದು ತಮ ಪ್ರಕಾಶವತ್ ವಿರುದ್ಧ ಸ್ವಭಾವಯೋ. ಯತ್ರ ತಮಃ ನ ತತ್ರ ಪ್ರಕಾಶಃ, ಯತ್ರ ಪ್ರಕಾಶಃ ನ ತತ್ರ ತಮಃ. ತಮಃ ಪ್ರಕಾಶಗಳ ಸ್ವಭಾವದಂತೆ ವಿರುದ್ಧವಾಗಿರುವುದರಿಂದ ನ ಕಥಮಪಿ ಹೇಗೆ ಮಾಡಿದರೂ ಯುಗಪತ್ ಸಮಕಾಲಮೇವ ಸೈಮಲ್ಟೇನಿಯಸ್ಲಿ ನ ಸದ್ಭಾವ ಆಗಲು ಸಾಧ್ಯ. ಆತ್ಮನು ಸಾಕ್ಷಿಯ, ಹಾಗಾದರೆ ದುಃಖಿಯಲ್ಲ. ಆತ್ಮನು ದುಃಖಿಯ, ಹಾಗಾದರೆ ಆತ್ಮನು ಸಾಕ್ಷಿಯಲ್ಲ. ನಮ್ಮೆಲ್ಲರ ಅನುಭವದಲ್ಲಿ ನಾವು ಸಾಕ್ಷಿ ಗೊತ್ತಿದೆ. ನಾನು ಅರಿತೇನೆ, ನಾನು ದುಃಖವನ್ನು ಅರಿತಾ ಇದ್ದೇನೆ, ಸುಖವನ್ನು ಅರಿತಾ ಇದ್ದೇನೆ, ಭಯವನ್ನು ಅರಿತಾ ಇದ್ದೇನೆ ಅಂದ್ಮೇಲೆ ಇದ್ಯಾವುದೂ ನನಗೆ ಸುಖ ದುಃಖ ರಾಗ ದ್ವೇಷ ಭಯ ಮೋಹ ಆಶ್ಚರ್ಯ ಎಲ್ಲವೂ ಕೂಡ ಅಂತಃಕರಣ ಸೇರಿದಂತ ಧರ್ಮ. ಇದಕ್ಕೆ ಒಂದೇ ಹೆಸರು ಅನಾತ್ಮ ಧರ್ಮ. ಕಾಮ ಸಂಕಲ್ಪ ವಿಚಿಕಿತ್ಸ ಶ್ರದ್ಧಾ ಅಶ್ರದ್ಧಾ ಧೀಹಿ ಭೀಹಿ ಇತ್ಯೇತ ಸರ್ವ ಮನ ಏವ. ಮನಸ್ಸಿನಿಂದ ತನ್ನನ್ನ ಬೆಳೆಸಿಕೊಳ್ಳುವಂತವನೇ ಬ್ರಹ್ಮಜ್ಞಾನಿ. ರಮಣ ಮಹರ್ಷಿಗಳು ನನಗೆ ಮರಣವಿಲ್ಲ ತಿಳ್ಕಬಿಟ್ಟ ಮಹಾತ್ಮ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ನನಗೆ ವಯಸ್ಸಿಲ್ಲ. ಇದು ಕಷ್ಟ ಅಂತ ಕಾಣಿಸುತ್ತೆ, ಅರ್ಥ ಆಗ್ಬಿಟ್ಟು ತುಂಬಾ. ಒಟ್ಟಿನಲ್ಲಿ ಆತ್ಮನಲ್ಲಿ ದುಃಖಿತ್ವವಿಲ್ಲ. ಆತ್ಮನು ದುಃಖಿತ್ವವನ್ನೂ ಬೆಳೆದುತ್ತಿರುವಂತ ಸಾಕ್ಷ್ಯ ಸ್ವರೂಪನಾಗಿದ್ದಾನೆ ಎಂದು ತಿಳ್ಕೊಳ್ಬೇಕು ಅಂತಂದ್ರು. ಇಲ್ಲಿಗೆ ಇವತ್ತಿನ ಶ್ಲೋಕಕ್ಕೆ ತಾತ್ಪರ್ಯ ಅರ್ಥವಾಯ್ತು ಅನ್ಕೋತೇನೆ. ದುಃಖೀಯತಿ ಭವೇದಾತ್ಮ ಕಸ್ಸಾಕ್ಷಿ ದುಃಖಿನೋ ಭವೇತ್. ದುಃಖಿನಃ ಸಾಕ್ಷಿತ ಅಯುಕ್ತ ಸಾಕ್ಷಿಣೋ ದುಃಖಿತ ತಥಾ. ನಮೋ ನಮಸ್ತದ್ಗುರು ಪಾದುಕಾಭ್ಯಾಂ ಕಾನಿಲಾಜ್ಞಪ್ತರಿತ್ರ್ಯಂತಂ ತಕ್ಷಣೀವೋದ್ಗತಂ ಯತಃ ಧ್ವಾಂತಚ್ಚಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ. ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ಓಂ ಶಾಂತಿ ಶಾಂತಿ ಶಾಂತಿ. ನೋಡುತ್ತಲಿರುವೆನು ನಾನೆಲ್ಲ. ವಿಜ್ಞಾನಾತ್ಮಾ ಸಹ ದೇವೈಶ್ಚ ಸರ್ವೈಃ ಪ್ರಾಣಾಭೂತಾನಿ ಸಂಪ್ರತಿಷ್ಠಂತಿ ಯತ್ರ ತದಕ್ಷರಂ ವೇದಯತೆ ಯಸ್ತು ಸೌಮ್ಯ ಸ ಸರ್ವಜ್ಞಃ ಸರ್ವಮೇವಾವಿವೇಶ. ಪ್ರಶ್ನೆ ಪರಿಪ್ರಶ್ನೆಯಿಂದಲೇ ಪ್ರಾರಂಭವಾಗುವುದರಿಂದ ಪ್ರಶ್ನೋಪನಿಷತ್ತು ವಿಚಾರ ಪ್ರಧಾನ. ವೇದಾಂತದಲ್ಲಿ ಆತ್ಮನ ಬಗ್ಗೆ ಎಲ್ಲ ಪ್ರಶ್ನೆಗಳಿಗೂ ಅನುಭವದಲ್ಲಿ ನೆಲೆನಾಟುವಂತೆ ಉತ್ತರ ಲಭ್ಯ. ಆದರೆ ಅಧ್ಯಾರೋಪಾಪವಾದ ಸಂಪ್ರದಾಯ ತಿಳಿದವರು ಮಾತ್ರ ಸರಿಯಾಗಿ ಉತ್ತರಿಸಬಲ್ಲರು. ಈ ಹಾಡು ಅವಸ್ಥಾತ್ರಯ ವಿಚಾರ ಮಾಡುತ್ತಾ ಅಕ್ಷರ ತತ್ವವನ್ನು ಅನ್ವೇಷಿಸುತ್ತಿದೆ. ಇಡೀ ಪ್ರಪಂಚವು ತನ್ನಿಂದಲೇ ಹುಟ್ಟಿ ಇದ್ದು ಮಾಯವಾಗುತ್ತಿದೆ. ತನ್ನ ಕನಸಿಗೂ ಈ ಎಚ್ಚರಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಈ ಅರಿವನ್ನು ತೆಗೆದು ಹಾಕುವ ಮತ್ತೊಂದು ಅರಿವಿಲ್ಲ. ಅದನ್ನೇ
ನೋಡುತ್ತಲಿರುವೆನು ನಾನೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೋಡುವ ನನ್ನೊಳು ಮೂಡಿ ಮುಳುಗಿ ತೇಲಾಡುತ್ತಲಿರುವುದು ಜಗವೆಲ್ಲ. ನೋಡುವ ನನ್ನೊಳು ಮೂಡಿ ಮುಳುಗಿ ತೇಲಾಡುತ್ತಲಿರುವುದು ಜಗವೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ಮನಸ್ಸು ಕರಣ ದೇಹವಿದೆಲ್ಲ ಎನ್ನ ಕನಸಲ್ಲದೆ ಬೇರಿನ್ನಿಲ್ಲ. ಮನಸ್ಸು ಕರಣ ದೇಹವಿದೆಲ್ಲ ಎನ್ನ ಕನಸಲ್ಲದೆ ಬೇರಿನ್ನಿಲ್ಲ. ಮನಸ್ಸು ಮಾತುಗಳ ಮೀರಿರುವೆನ್ನಯ ಘನತೆಗೆ ಕುಂದು ಕೊರತೆ ಇಲ್ಲ. ಮನಸ್ಸು ಮಾತುಗಳ ಮೀರಿರುವೆನ್ನಯ ಘನತೆಗೆ ಕುಂದು ಕೊರತೆ ಇಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ನಿದ್ರೆ ಕನಸು ಎಚ್ಚರವೆಲ್ಲ ಚಿನ್ಮೋದ್ರಿತವಾಗಿಯೇ ಇಹುದಲ್ಲ. ನಿದ್ರೆ ಕನಸು ಎಚ್ಚರವೆಲ್ಲ ಚಿನ್ಮೋದ್ರಿತವಾಗಿಯೇ ಇಹುದಲ್ಲ. ಇದ್ದಂತಿಹ ಪರಿಶುದ್ಧದರಿವನಿದ ಹೊದ್ದದ ವಸ್ತುವೆ ತಾನೆಲ್ಲ. ಇದ್ದಂತಿಹ ಪರಿಶುದ್ಧದರಿವನಿದ ಹೊದ್ದದ ವಸ್ತುವೆ ತಾನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ಕಾರ್ಯ ಕಾರಣ ಜಗವೆಲ್ಲ ಸಂಸಾರವಿದನು ಬಿಟ್ಟೇನಿಲ್ಲ. ಕಾರ್ಯ ಕಾರಣ ಜಗವೆಲ್ಲ ಸಂಸಾರವಿದನು ಬಿಟ್ಟೇನಿಲ್ಲ. ಕಾರ್ಯ ಕಾರಣ ಸಾಕ್ಷಿಯನಗೆ ಇದರೇರಿಳಿತದ ಸೋಂಕೇನಿಲ್ಲ. ಕಾರ್ಯ ಕಾರಣ ಸಾಕ್ಷಿಯನಗೆ ಇದರೇರಿಳಿತದ ಸೋಂಕೇನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ.
ಅರಿವನರಿವ ಪೆರತರಿವಿಲ್ಲ, ಈ ಅರಿವೆ ನಾನು ಮರೆಯಲು ಸಲ್ಲ. ಅರಿವನರಿವ ಪೆರತರಿವಿಲ್ಲ, ಈ ಅರಿವೆ ನಾನು ಮರೆಯಲು ಸಲ್ಲ. ಅರಿಯುವ ಕರೆ ಕರೆ ಇಲ್ಲದಿರುವ ಬರೀ ಅರಿವು ಶಂಕರನು ಬೇರಲ್ಲ. ಅರಿಯುವ ಕರೆ ಕರೆ ಇಲ್ಲದಿರುವ ಬರೀ ಅರಿವು ಶಂಕರನು ಬೇರಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ.